Namaskara. Welcome to Department of Collegiate and Technical Education. As a part of Learning Management System from the Department of Computer Science and Engineering course, Diploma courses. Today we are going to have a session on a subject data structure using C with a subject code of 15CS41T for the 4th semester diploma students. In this subject, the whole series of sessions are dedicated to the unit number 2, that is discuss about a file and its operations. Already we have discussed 4 sessions on this. In today's session, that is the 5th one, we'll be continuing with the remaining part. Just recall what all we have studied in our previous sessions. So in previous session, we have discussed about what do you mean by error, when error can occur in a C program when we are operating with the files, 5 different scenarios in circumstances when error can occur when we are dealing with a file. So ನಾವು ಹಿಂದಿನ ಸೆಷನಲ್ಲಿ ಫೈಲ್ ಬಗ್ಗೆ ಎಸ್ಪೆಷಲಿ ಎರರ್ ಹ್ಯಾಂಡ್ಲಿಂಗ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. 5 ವಿಚಾರಗಳಲ್ಲಿ 5 ಸನ್ನಿವೇಶಗಳಲ್ಲಿ ಯಾವ ರೀತಿ ನಾವು ಫೈಲ್ ಜೊತೆ ಕೆಲಸ ಮಾಡಬೇಕಾದ್ರೆ ಎರರ್ ಬರುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. ಈ ಎರರ್ಗಳನ್ನು ಬಂದಾಗ ಅವುಗಳನ್ನು ನಾವು ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಅಬ್ರಪ್ಟಾಗಿ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ಗಳನ್ನು ಕೊಡೋ ಪಾಸಿಬಿಲಿಟೀಸು ಇರುತ್ತೆ, ಇಲ್ಲಾಂದರೆ ಸಿಸ್ಟಮೇ ಕ್ರ್ಯಾಶ್ ಆಗೋ ಪಾಸಿಬಿಲಿಟೀಸು ಇರುತ್ತೆ. ಆ ಥರ ಆಗಬಾರ್ದಂದ್ರೆ ನಾವು 2 ನಮ್ಮ ಹತ್ರ ದಾರಿಗಳಿದೆ. ಒಂದು ಎರರ್ ಆಗದೇ ಇರೋಂತಾಗ ನೋಡ್ಕೋಬೇಕು, ಮತ್ತೊಂದು ಎರರ್ ಬಂದಾಗ ಅದರಿಂದ ದುಷ್ಪರಿಣಾಮಗಳಾಗಲಾರ್ದಂಗೆ ನೋಡ್ಕೋಬೇಕು. ಸೊ ಎರರ್ ಬರ್ತಾ ಇದೆಯಾ, ಎರರ್ ಬಂದಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಸಿಯಲ್ಲಿ ಎರರ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್ ಅಂತ ಸುಮಾರಾಗಿ ಲೈಬ್ರರಿ ಫಂಕ್ಷನ್ಸ್ಗಳನ್ನು ಕೊಟ್ಟಿದೆ. ಅದರಲ್ಲಿ ನಮಗೆ ಸಿಲೆಬಸ್ಗಾಗಿ 2 ಇಂಪಾರ್ಟೆಂಟ್ ಫಂಕ್ಷನ್ಗಳನ್ನು ನಮಗೆ ಕೊಟ್ಟಿದ್ದಾರೆ. ಒಂದು FEOF ಫೈಲ್ ಅಂತ, ಮತ್ತೊಂದು ಎರರ್ ಫಂಕ್ಷನ್ ಅಂತ. ಈ 2 ಫಂಕ್ಷನ್ಗಳು ತುಂಬ ಇಂಪಾರ್ಟೆಂಟ್ ಆಗಿದೆ. ಈ ಎಂಡ್ ಆಫ್ ಫೈಲ್ ಫಂಕ್ಷನ್ ಏನು ಮಾಡುತ್ತಪ್ಪ ಅಂತಂದರೆ, ಫೈಲ್ ಪಾಯಿಂಟರು ಯಾವ ಫೈಲ್ ಮೇಲೆ ನಾವು ಆಪರೇಷನ್ ಮಾಡ್ತಾ ಇದ್ದೀವಲ್ಲ ಆ ಫೈಲ್ ಪಾಯಿಂಟರು ಎಂಡ್ ಆಫ್ ಫೈಲಿಗೆ ರೀಚ್ ಆಗಿದೆ ಎಲ್ಲೋ ಅಂತ ನಮಗೆ ತಿಳಿಸುತ್ತೆ. ಅದು ರೀಚ್ ಆದಮೇಲೆ ನಾವು ಅದ್ರ ಮುಂದ್ಗಡೆ ಯಾವುದೇ ರೀತಿ ರೀಡ್ ಆಪರೇಷನ್ಗಳನ್ನು ಮಾಡಬಾರ್ದು. ಸೊ ಅದ್ರ ಬಗ್ಗೆ ನಮ್ಗೆ ಏನಾಗುತ್ತೆ, ವೆಲ್ ಬಿಫೋರ್ ಅದು ಇಂಟಿಮೇಷನ್ ಕೊಡುತ್ತೆ. ಸೊ ನಾವು ಏನಂದರೆ ಆ ಕೆಲಸನ ಅಲ್ಲಿಗೆ ಸ್ಥಗಿತ ಮಾಡಿ ಎರರ್ ಬರಲಾರ್ದಂಗೆ ನೋಡ್ಕೋಬೋದು. ಅದೇ ಥರ ಎರರ್ ಫಂಕ್ಷನ್ ಏನು ಮಾಡುತ್ತಂದರೆ, ಆಲ್ರೆಡಿ ಆಗಿರೋ ಆಪರೇಷನಲ್ಲಿ ಏನಾದರೂ ಎರರ್ ಆಗಿದೆಯಾ, ಎರರ್ ಜನರೇಟ್ ಆಗಿದೆಯಾ ಅಂತ ನೋಡಿಕೊಂಡು ನಮಗೆ ಮಾಹಿತಿ ಕೊಡುತ್ತೆ. ಈ ಮಾಹಿತಿಗಳಿಂದ ನಾವೇನು ಮಾಡ್ಬೋದಪ್ಪ ಅಂತ ಹೇಳಿದರೆ, ನಾವು ಪ್ರೋಗ್ರಾಮಲ್ಲಿ ಎರರ್ ಬಂದರೂ ಸಹ ಅವುಗಳನ್ನ ಯಾವುದೇ ರೀತಿಯ ದುಷ್ಪರಿಣಾಮ ಆಗಲಾರ್ದಂಗೆ ನಾವು ನೋಡಿಕೊಂಡು ಹೋಗ್ಬೋದು. ಸೊ ನಮ್ಮ ಪ್ರೋಗ್ರಾಮು ಸ್ಟೇಬಲ್ ಆಗಿ ಪ್ರಾಪರಾಗಿ ಕೆಲಸ ಮಾಡುತ್ತೆ. ಈ ಒಂದು ಸೆಷನ್ನಲ್ಲಿ ನಾವು ಇವತ್ತಿನ 5ನೇ ಸೆಷನ್ನಲ್ಲಿ ಏನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದರೆ, ರ್ಯಾಂಡಮ್ ಆಕ್ಸೆಸ್ ಆಫ್ ಫೈಲ್ ಅಂತ ಬರುತ್ತೆ. ಸೊ ಒಂದು ಫೈಲ್ ಇದೆ, ಫೈಲಲ್ಲಿ ಡೇಟಾ ಇದೆ, ಅದನ್ನು ಆಕ್ಸೆಸ್ ಮಾಡೋದಕ್ಕೆ 2 ವಿಧಾನಗಳಿದೆ. ಒಂದು ಸಿಕ್ವೆನ್ಷಿಯಲ್ ಆಕ್ಸೆಸ್ ಅಂತ ಕರಿತೀವಿ, ಮತ್ತೊಂದು ರ್ಯಾಂಡಮ್ ಆಕ್ಸೆಸ್ ಅಂತ ಕರಿತೀವಿ. ಸಿಕ್ವೆನ್ಷಿಯಲ್ ಆಕ್ಸೆಸ್ ಅಂದರೆ 1 by 1 ಅದನ್ನು ಆಕ್ಸೆಸ್ ಮಾಡೋದಕ್ಕೆ ಸಿಕ್ವೆನ್ಷಿಯಲ್ ಆಕ್ಸೆಸ್ ಅಂತ ಕರಿತೀವಿ. ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಮುಂದೆ ಹೇಳ್ತೀನಿ. ರ್ಯಾಂಡಮ್ ಆಗಿ ಅಂತ ಹೇಳಿದ್ರೆ, ನಾನು ಯಾವ ಲೊಕೇಶನ್ ಬೇಕಾದರೂ ಫೈಲಲ್ಲಿ ಮೂವ್ ಆಗಿ ಅಲ್ಲಿಂದ ಡೇಟಾನ ತೊಗೊಂಬಂದ್ಬಿಡ್ತೀನಿ. ಅದಕ್ಕೇನಂತ ಕರಿತೀವಿ ಅಂತ ಹೇಳಿದ್ರೆ ರ್ಯಾಂಡಮ್ ಆಕ್ಸೆಸ್ ಅಂತ ಕರಿತೀವಿ ನಾವು. ಯಾವಾಗಲೂ ಆಗಲಿ ನಾನು ಫೈಲ್ ಒಳಗಡೆ ನಾನು ಒಂದು ನಿರ್ದಿಷ್ಟ ಪೊಸಿಷನ್ ಹೋಗಿ ಅಲ್ಲಿ ಡೇಟಾ ತರಬೇಕಾಗಿತ್ತು ಅಥವಾ ಅಲ್ಲಿ ಡೇಟಾ ಹಾಕಬೇಕಂದ್ರೆ ನಾನು ಫೈಲ್ ಪಾಯಿಂಟರ್ನ ಆ ಲೊಕೇಶನ್ಗೆ ತೊಗೊಂಡು ಹೋಗಬೇಕಾಗತ್ತೆ. ಸೊ ಈ ರ್ಯಾಂಡಮ್ ಆಕ್ಸೆಸ್ ಫೈಲ್ ನಮ್ಗೆ ಏನು ಹೆಲ್ಪ್ ಮಾಡುತ್ತಪ್ಪ ಅಂತ, ಫಂಕ್ಷನ್ಗಳು ಏನು ಹೆಲ್ಪ್ ಮಾಡುತ್ತಪ್ಪ ಅಂತ ಹೇಳಿದರೆ, ಈ ಫೈಲ್ ಪಾಯಿಂಟರ್ನ ಮೂವ್ಮೆಂಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನು ಬೋತ್ ಫಾರ್ವರ್ಡ್ ಡೈರೆಕ್ಷನ್, ಬ್ಯಾಕ್ಗ್ರೌಂಡ್ ಡೈರೆಕ್ಷನ್, ಯಾವುದೇ ಡೈರೆಕ್ಷನ್ಗೂ ಸಹ ನಮಗೆ ಅದು ಈ ಫೈಲ್ ಪಾಯಿಂಟರ್ನ ಮೂವ್ ಮಾಡೋದಕ್ಕೆ ನಮಗೆ ರ್ಯಾಂಡಮ್ ಆಕ್ಸೆಸ್ ಫಂಕ್ಷನ್ಗಳು ತುಂಬ ಹೆಲ್ಪ್ ಮಾಡುತ್ತೆ. ಈ ರ್ಯಾಂಡಮ್ ಆಕ್ಸೆಸ್ ಟು ದ ಫೈಲ್ ಮಾಡೋದಕ್ಕೆ ನಮಗೆ 3 ಇಂಪಾರ್ಟೆಂಟ್ ಫಂಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಒನ್ ಈಸ್ FTEL ಫಂಕ್ಷನ್ ಅಂತ ಕೊಟ್ಟಿದ್ದಾರೆ, ಮತ್ತೊಂದು FSEEK ಫಂಕ್ಷನ್ ಅಂತ ಕೊಟ್ಟಿದ್ದಾರೆ, ಮತ್ತೊಂದು ರಿವೈಂಡ್ ಅಂತ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ಈ 3 ಫಂಕ್ಷನ್ ಬಗ್ಗೆ, ಈ ಫಂಕ್ಷನ್ಗಳು ಏನು ಮಾಡುತ್ತೆ, ಇದರ ಜನರಲ್ ಸಿಂಟ್ಯಾಕ್ಸ್ ಏನು, ಲೈವ್ ಆಗಿ ಇದನ್ನು ಹೇಗೆ ಯೂಸ್ ಮಾಡಬೇಕು ವಿತ್ ಪ್ರೋಗ್ರಾಮ್ ವಾಕ್ ಥ್ರೂ ಮಾಡಿಕೊಂಡು
ನಾವು ಈ ಸೆಷನ್ನ ಮುಗಿಸ್ತಾ ಇದ್ದೀವಿ. ಅಟ್ ದ ಎಂಡ್ ಆಫ್ ದ ಸೆಷನ್ 2 ಅಥವಾ 4 ಪ್ರೋಗ್ರಾಮ್ಗಳನ್ನು ನಾವು ವಾಕ್ ಥ್ರೂ ಮಾಡಿ ಹೇಗೆ ಈ ಪ್ರೋಗ್ರಾಮ್ಗಳು ಈ ಫಂಕ್ಷನ್ಗಳು ಯೂಸ್ ಮಾಡಿಕೊಂಡು ನಾವು ರ್ಯಾಂಡಮ್ ಆಗಿ ಆಕ್ಸೆಸ್ ಮಾಡ್ಬೋದು ಅದ್ರ ಬಗ್ಗೆ ಕಲಿಯೋದಂತೆ. ಸೊ ನೋಡೋಣ, ರ್ಯಾಂಡಮ್ ಆಕ್ಸೆಸ್ ಟು ದ ಫೈಲ್. ಸೊ ಹಾಗಾದರೆ ಏನು ರ್ಯಾಂಡಮ್ ಆಕ್ಸೆಸ್ ಟು ದ ಫೈಲ್ಗಿಂತ ಮುಂಚೆ ನಾವು ಆಕ್ಸೆಸಿಂಗ್ ದ ಫೈಲ್ ಅಂದರೆ ಏನಂತ ತಿಳ್ಕೊಬೇಕು. ಆಕ್ಸೆಸಿಂಗ್ ದ ಫೈಲ್ ಅಂತ ಹೇಳಿದರೆ ಒಂದು ಫೈಲಲ್ಲಿರೋಂಥ ಮಾಹಿತಿ ಅಥವಾ ಇನ್ಫಾರ್ಮೇಷನ್ನ ನಾನು ಆಕ್ಸೆಸ್ ಮಾಡ್ಕೋತಾ ಇದ್ದೀನಿ, ತಗೋತಾ ಇದ್ದೀನಿ. ಈ ತಗೊಳ್ಳೋ ಜೊತೆ ಅದರ ಜೊತೆ ನಾನು ಇನ್ಫಾರ್ಮೇಷನ್ ಹಾಕೋಬಹುದು, ಹಳೆ ಇನ್ಫಾರ್ಮೇಷನ್ನ ಅಪ್ಡೇಟು ಮಾಡ್ಬೋದು. ಸೊ ಯಾವಾಗ ನಾನು ಈ ರೀತಿಯ ರೀಡ್, ರೈಟ್, ಅಪ್ಡೇಟ್, ಮಾಡಿಫಿಕೇಶನ್ ಆಪರೇಷನ್ಗಳನ್ನು ಫೈಲ್ ಮೇಲೆ ಮಾಡ್ತಿದ್ದೇನೆಂದರೆ ಇದನ್ನು ಏನಂತ ಕರಿತೀವಿ ನಾವು ಆಕ್ಸೆಸಿಂಗ್ ದ ಫೈಲ್ ಅಂತ ಕರಿತೀವಿ. ಈ ಆಕ್ಸೆಸಿಂಗ್ ದ ಫೈಲ್ ಮಾಡಬೇಕಾದ್ರೆ 2 ವಿಧಾನಗಳಿದಾವೆ. ಇದರಲ್ಲಿ 2 ಟೈಪ್ಸ್ ಆಕ್ಸೆಸ್ನ ನಾವು ಮಾಡ್ಬೋದು. One is called as a sequential access of file. Second one is called as a random access of the file. First one is called as a sequential access of the file. Second one is called as a random access of the file. ಈ sequential access ಅಲ್ಲಿ ಏನಾಗುತ್ತಪ್ಪ? In sequential access we access file record by record or character by character. ನಾವೇನ್ ಮಾಡ್ತೀವಿ ಅಂತಂದ್ರೆ sequential access ಅಲ್ಲಿ at a time ಒಂದೇ ಒಂದು ಕ್ಯಾರೆಕ್ಟರ್ ಅದು sequential ಆಗಿನೇ ಆಕ್ಸೆಸ್ ಮಾಡ್ತಾ ಹೋಗ್ತೀವಿ. ಒಂದಾದ್ಮೇಲೆ 2, ಎರಡನೇದಾದ್ಮೇಲೆ 3ನೇದು, 3ನೇದಾದ್ಮೇಲೆ 4ನೇದು, ಆ ಥರ ನಾವು ಆಕ್ಸೆಸ್ ಮಾಡ್ಕೊಂಡು ಹೋದ್ರೆ ಅದಕ್ಕೆ ಏನಂತ ಕರಿತೀವಿ ಸಿಕ್ವೆನ್ಷಿಯಲ್ ಆಕ್ಸೆಸ್ ಅಂತ ಹೇಳ್ತೀವಿ. ನೋಡಿ, ಇದೊಂದು ನಾನು ಇಲ್ಲಿ ಪಿಕ್ಚರ್ ಹಾಕಿದ್ದೀನಿ, ನಾನು ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ವಾಲ್ ಕಟ್ಟೋದಕ್ಕೆ ನಾವು ತುಂಬ ಅಷ್ಟು ಬ್ರಿಕ್ಸ್ಗಳನ್ನು ಯೂಸ್ ಮಾಡ್ತೀವಿ. ಈ ಬ್ರಿಕ್ಸ್ಗಳನ್ನು ಏನು ಮಾಡ್ತಾರೆ ಅಂದರೆ ಸೀಕ್ವೆನ್ಸ್ ಆಗಿ ಒಂದಾದ್ಮೇಲೆ ಮತ್ತೊಂದು ಅಕ್ಕಪಕ್ಕದಲ್ಲಿ ಮಧ್ಯದಲ್ಲಿ ಸಿಮೆಂಟ್ಗಳನ್ನು ಹಾಕಿ ಸಿಸ್ಟಮೆಟಿಕ್ ಆಗಿ ನನಗೆ ಒಂದು ಆಕ್ಸೆಸ್ ಮಾಡ್ತಾರೆ. ಸೊ ಈ ಥರ ಮಾಡೋದಕ್ಕೆ ನಾವೇನಂತೆ ಅಂದರೆ ಸಿಕ್ವೆನ್ಷಿಯಲ್ ಆಕ್ಸೆಸ್ ಅಂತಲೇ ಕರಿತೀವಿ. ಅದೇ ಥರ ಇನ್ನೊಂದು ಡೈಗ್ರಾಮ್ ಇಲ್ಲಿ ಕೊಟ್ಟಿದ್ದೀನಿ ನಾನು. ಈ ಸಿಕ್ವೆನ್ಷಿಯಲ್ ಡೈಗ್ರಾಮಲ್ಲಿ ನಾನು ಫಸ್ಟು 1ನೇ ಲೊಕೇಶನ್ಗೆ ಹೋಗ್ತೀನಿ, ಆಮೇಲೆ 2ನೇ ಲೊಕೇಶನ್ಗೆ ಹೋಗ್ತೀನಿ, ಆಮೇಲೆ 3ನೇ ಲೊಕೇಶನ್ಗೆ ಹೋಗ್ತೀನಿ, 4, 5, 6, 7 ಈ ಥರ ಸೀಕ್ವೆನ್ಸ್ ಆಗಿ ಹೋಗ್ತೀನಿ. ನಾನು ಡೈರೆಕ್ಟಾಗಿ 5ನೇ ಲೊಕೇಶನ್ಗೆ ಹೋಗಿದೆ, 8ನೇ ಲೊಕೇಶನ್ಗೆ ಹೋದೆ, 3ನೇ ಲೊಕೇಶನ್ಗೆ ಬಂದೆ. ಆ ಥರ ಎಲ್ಲ ನಾವು ಸಿಕ್ವೆನ್ಷಿಯಲ್ ಆಕ್ಸೆಸಲ್ಲಿ ಮಾಡೋಕ್ಕೆ ಬರಲ್ಲ. ಸಿಕ್ವೆನ್ಷಿಯಲ್ ಆಕ್ಸೆಸ್ ಅಂದರೆ ಕಂಟಿನ್ಯೂಟಿಯಾಗಿ ಹೋಗಬೇಕು, ಕ್ಯೂವಲ್ಲೇ ಹೋಗಬೇಕು. ನೆಕ್ಸ್ಟ್ ಟೈಪ್ ಆಫ್ ಆಕ್ಸೆಸ್ ಯಾವುದು? ರ್ಯಾಂಡಮ್ ಆಕ್ಸೆಸ್ ಆಫ್ ದ ಫೈಲ್. Random access means that you can take a file pointer to the any part of the file for reading or writing. ಸೊ ನಾನು ಮಧ್ಯದಲ್ಲಿ ಎಲ್ಲೋ ನಾನು ಎಂಡಲ್ಲಿದ್ದೆ, ಬಿಗಿನಿಂಗಲ್ಲಿ ಹೋಗಬೇಕಾಗಿತ್ತು, ಮಿಡ್ಲಲ್ಲಿ ಬರಬೇಕಾಗಿತ್ತು, ಸೆಕೆಂಡ್ ಲೈನಿಗೆ ಹೋಗಬೇಕಾಗಿತ್ತು, 8th ಲೈನಿಗೆ ಹೋಗಬೇಕಾಗಿತ್ತು, 4th ಲೈನಿಗೆ 4th ಕ್ಯಾರೆಕ್ಟರ್ಗೆ ಹೋಗಬೇಕಾಗಿತ್ತಂದರೆ ಸಿಕ್ವೆನ್ಷಿಯಲ್ ಆಕ್ಸೆಸಲ್ಲಿ ಎವ್ರಿ ಟೈಮ್ ಫಸ್ಟಿಂದಾನೇ ಬರಬೇಕಾಗಿತ್ತು. ರ್ಯಾಂಡಮ್ ಆಕ್ಸೆಸಲ್ಲಿ ನೀವು ಜಸ್ಟ್ ಎಲ್ಲಿಗೆ ಹೋಗ್ಬೇಕಂತ ಹೇಳ್ತೀರಲ್ಲ ಅಲ್ಲಿಗೆ ಫೈಲ್ ಪಾಯಿಂಟರ್ನ ಸೆಟ್ ಮಾಡ್ಬೋದು, ಫಿಕ್ಸ್ ಮಾಡ್ಬೋದು. ಈ ಥರ ನನಗೆ ಬೇಕಾಗಿರೋಂಥ ಲೊಕೇಶನ್ಗೆ ಫೈಲ್ ಪಾಯಿಂಟರ್ನ ಫಿಕ್ಸ್ ಮಾಡೋದಕ್ಕೆ ಸಿ ಒಳಗಡೆ ಕೆಲವು ಫಂಕ್ಷನ್ಸ್ ಕೊಡ್ತಾರೆ, ಸಿ ಒಳಗಡೆ ಫೀಚರ್ಸ್ ಕೊಡ್ತಾರೆ. ಅದನ್ನೇನಂತ ಕರಿತೀವಿ ನಾವು ರ್ಯಾಂಡಮ್ ಆಕ್ಸೆಸ್ ಅಂತ ಕರಿತೀವಿ. ಸೊ ರ್ಯಾಂಡಮ್ ಆಕ್ಸೆಸ್ ಅಂದರೆ ಏನಾದರೂ ಆಗಿರ್ಬೋದು, ಎಲ್ಲಾದರೂ ಹೋಗಿರ್ಬೋದು. ಸೊ ಇಲ್ಲೊಂದು ನಾವೊಂದು 2-3 ಡೈಗ್ರಾಮ್ಗಳನ್ನು ಹಾಕ್ತೀನಿ, ಇದ್ರ ಮುಖಾಂತರ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನೋಡಿ, ಈಗ ಸೊ ಸಿಕ್ವೆನ್ಷಿಯಲ್ ಆಕ್ಸೆಸ್ ಇದ್ರ ಬಗ್ಗೆ ಇನ್ನೊಂದೆರಡು ಪಾಯಿಂಟ್ ನೋಡೋದಂತೆ. ಸಿಕ್ವೆನ್ಷಿಯಲ್ ಆಕ್ಸೆಸ್ ಮೀನ್ಸ್ ಯಾವಾಗಲೂ ಕಂಟಿನ್ಯೂ ಆಗಿರೋದಂತ. ಸೊ ಇಲ್ಲೇನು ಕೊಟ್ಟಿದೆ ಅಂತ ಹೇಳಿದ್ರೆ 1ನೇ ಬ್ರಿಕ್ ಇಟ್ಟ ಮೇಲೆ 2ನೇ ಬ್ರಿಕ್ ಇಡ್ಬೋದು, 3ನೇ ಬ್ರಿಕ್ ಇಡಬೇಕು, 4ನೇ ಬ್ರಿಕ್ ಇಡಬೇಕು. ಹೌದಾ ಡೈರೆಕ್ಟಾಗಿ ನಾನು 3ನೇದು ಇಡ್ತೇನೆ ಆಮೇಲೆ ಇದು ಇಡ್ತೇನೆ ಅಂತ ಹೇಳಿದ್ರೆ ನಿಮಗೆ ವಾಲ್ ಆಗಲ್ಲ. ಸಿಕ್ವೆನ್ಷಿಯಲ್ ಕಂಟಿನ್ಯೂಸ್ ಆಗಿರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ 1 ಆಮೇಲೆ 2ನೇದಕ್ಕೆ ಬರಬೇಕು, 2ನೇದನ್ನು 3ನೇದಕ್ಕೆ. ಇದರ ಕಂಟಿನ್ಯೂಸ್ ಆಗಿ ನಾವು ಆಕ್ಸೆಸ್ ಮಾಡೋದಕ್ಕೆ ನಾವು ಏನಂತ ಕರಿತೀವಿ? ಸಿಕ್ವೆನ್ಷಿಯಲ್ ಆಕ್ಸೆಸ್ ಅಂತ ಕರಿತೀವಿ. ಇಲ್ಲಿ ರೆಕಾರ್ಡ್ ಬೈ ರೆಕಾರ್ಡರ್ ಆಗಿರ್ಬೋದು, ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಆದರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ನೀವೊಂದು ಈ ಥರ ಯು ಟೇಕ್ ಅ ಲ್ಯಾಡರ್ ತೊಗೊಳ್ರಿ. ನೀವು ಇಲ್ಲಿ ಹೋಗ್ಬೇಕಾಗಿತ್ತು ಅಂತ ಕೊಡ್ರಿ ಟಾಪಿಗೆ. ಇಲ್ಲಿಂದ ಹೋಗ್ಬೇಕಂದ್ರೆ ಏನು ಮಾಡ್ತೀರಾ ಹೇಳ್ರಿ? ಫಸ್ಟು ಯು ಕಮ್ ಟು ದಿಸ್ ಸ್ಟೆಪ್, ದೆನ್ ಯು ಕಮ್ ಟು ದಿಸ್ ಸ್ಟೆಪ್, ದೆನ್ ಯು ಕಮ್ ಟು ದಿಸ್ ಸ್ಟೆಪ್, ದೆನ್ ಫ್ರಮ್ ಹಿಯರ್ ಟು ಹಿಯರ್, ಹಿಯರ್ ಟು ಹಿಯರ್, ಹಿಯರ್ ಟು ಹಿಯರ್, ಹಿಯರ್ ಟು ಕಮ್ ಹಿಯರ್. ಹೌದಲ್ಲ? ಸೊ ಈ ಥರ ನಾವು ಹೋಗೋದಕ್ಕೆ ಏನಂತ ಕರಿತೀವಿ ಅಂದರೆ 1 by 1 ಹೋಗೋದಕ್ಕೆ ಏನಂತೀವಿ ನಾವು? ಸಿಕ್ವೆನ್ಷಿಯಲ್ ಆಕ್ಸೆಸ್ ಅಂತ ಹೇಳ್ತೀವಿ. ಅದೇ ಥರ ನಾನು ಇದನ್ನು ಫೈಲಲ್ಲಿ ನಿಮಗೆ ಚೆನ್ನಾಗಿ ಎಕ್ಸಾಂಪಲ್ ಕೊಡಬೇಕಂತ ಹೇಳಿದರೆ, ಇದೊಂದು ಫೈಲ್ ಇದೆ ಅಂದ್ಕೊಳ್ಳೋಣ. ಈ ಫೈಲಲ್ಲಿ ಸುಮಾರು ಕ್ಯಾರೆಕ್ಟರ್ಸ್ಗಳಿದೆ. ನಾನು ಆಕ್ಸೆಸ್ ಮಾಡಬೇಕಾದ್ರೆ ಫಸ್ಟ್ ಕ್ಯಾರೆಕ್ಟರ್ ಆಕ್ಸೆಸ್ ಮಾಡ್ತೀನಿ, ಆಮೇಲೆ ಸೆಕೆಂಡ್ ಕ್ಯಾರೆಕ್ಟರ್ ಆಕ್ಸೆಸ್ ಮಾಡ್ತೀನಿ, 3rd ಕ್ಯಾರೆಕ್ಟರ್, 4th ಕ್ಯಾರೆಕ್ಟರ್, 5th ಕ್ಯಾರೆಕ್ಟರ್, 6th ಕ್ಯಾರೆಕ್ಟರ್, ಈ ಥರ ಕಂಟಿನ್ಯೂಸ್ ಆಗಿ ಒಂದೊಂದು ಕ್ಯಾರೆಕ್ಟರ್ ಆದಮೇಲೆ ಆಕ್ಸೆಸ್ ಮಾಡ್ತೇನಲ್ಲ,
ಈ ತರ ಆಕ್ಸೆಸ್ ಮಾಡಿರೋದಕ್ಕೆ ಏನಂತ ಕರಿತೀವಿ ನಾವು? ಸೀಕ್ವೆನ್ಷಿಯಲ್ ಆಕ್ಸೆಸ್ ಅಂತ ಕರಿತೀವಿ. ಈ ತರ ಆಕ್ಸೆಸ್ ಮಾಡಿರೋದನ್ನ ಏನಂತ ಕರಿತೀವಿ? ಸೀಕ್ವೆನ್ಷಿಯಲ್ ಆಕ್ಸೆಸ್ ಅಂತ ಕರಿತೀವಿ. ಹೋಪ್ಫುಲಿ ಯು ಗಾಟ್ ದ ಪಾಯಿಂಟ್ ಅಬೌಟ್ ಸೀಕ್ವೆನ್ಷಿಯಲ್ ಆಕ್ಸೆಸ್. ಸಿ ಅಲ್ಲಿ ಸೀಕ್ವೆನ್ಷಿಯಲ್ ಆಕ್ಸೆಸ್ ಜೊತೆ ನಮಗೆ ಇನ್ನೊಂದು ಫೀಚರ್ಸ್ ಕೊಟ್ಟಿದ್ದಾರೆ, ದಟ್ ಇಸ್ ಕಾಲ್ಡ್ ಆಸ್ ರ್ಯಾಂಡಮ್. ರ್ಯಾಂಡಮ್ ಅಂದ್ರೆ ಎಲ್ಲಾದ್ರೂ ಇರ್ಬೋದು, ಏನಾದ್ರೂ ಇರ್ಬೋದು. ಸೊ ಈ ಪಿಕ್ಚರ್ದು ಮತ್ತೆ ಈ ಪಿಕ್ಚರ್ದು ಇಮೇಜ್ ಸಿಗ್ನಿಫಿಕೆನ್ಸ್ ಅಂದ್ರೆ ನಾವು ಡಯಾ ಹಾಕಿದಾಗ ಏನ್ ಔಟ್ಕಮ್ ಬರುತ್ತೆ ನಮಗೆ ಗೊತ್ತಿರಲ್ಲ. ಔಟ್ಕಮ್ ಏನಾಗಿರುತ್ತೆ ಅಂದ್ರೆ ಯಾವಾಗ ರ್ಯಾಂಡಮ್ ಆಗಿರುತ್ತೆ, ಏನಾದ್ರೂ ಆಗಿರ್ಬೋದು. ಸೀಕ್ವೆನ್ಸ್ ಅಲ್ಲಿ ಹಂಗಲ್ಲ, ನಾನು ಎಲ್ಲಿ ಇದ್ದೇನೆ ಅಂತ ಅದನ್ನ ನೋಡ್ಕೊಂಡು ನಾನು ನೆಕ್ಸ್ಟ್ ವ್ಯಾಲ್ಯೂನ ಪ್ರಿಡಿಕ್ಟ್ ಮಾಡ್ಬೋದು. ಬಟ್ ರ್ಯಾಂಡಮ್ ಅಲ್ಲಿ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ಇದು ಡಯಾಗ್ರಾಮ್ ಅದೇ ತರ ಹೇಳುತ್ತೆ, ಇದು ಡಯಾಗ್ರಾಮ್ ಹೇಳುತ್ತೆ. ಐ ಕ್ಯಾನಾಟ್ ಪ್ರಿಡಿಕ್ಟ್ ವೇರ್ ಐ ಆಮ್ ಗೋಯಿಂಗ್ ಟು ಬಿ ಆಕ್ಸೆಸ್. ನೆಕ್ಸ್ಟ್ ನಾನು ಎಲ್ಲಿ ಆಕ್ಸೆಸ್. ಸೊ ಅದಕ್ಕೆ ಏನ್ ಮಾಡ್ತೇನೆ ಅಂದ್ರೆ ನಾನು ಫೈಲ್ ಪಾಯಿಂಟರ್ನ ಫೈಲ್ನ ಯಾವುದೇ ಲೊಕೇಶನ್ಗಾದ್ರೂ ಯಾವಾಗಲಾದ್ರೂ ಏನ್ ಮಾಡ್ಬೋದು? ಮೂವ್ ಮಾಡ್ಬೋದು, ರೀಸೆಟ್ ಮಾಡ್ಬೋದು, ರೀಪೊಸಿಷನ್ ಮಾಡ್ಬೋದು. ಆಯ್ತಾ? ಸೊ ಎದಕ್ಕೆ ನಾನು ರೀಪೊಸಿಷನ್ ಮಾಡ್ತೀನಿ? ಒಂದು ರೀಡ್ ಮಾಡೋದಕ್ಕೆ ಅಥವಾ ರೈಟ್ ಮಾಡೋದಕ್ಕೆ ನಾನು ಮಾಡ್ತೀನಿ. ಸೊ ಅದೇ ರ್ಯಾಂಡಮ್ ಆಕ್ಸೆಸ್ ಯೂಸ್ ಮಾಡಿಕೊಂಡು ನಾವು ಫೈಲಲ್ಲಿ ಹೇಗೆ ಆಕ್ಸೆಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದೊಂದು ಫೈಲ್ ಅನ್ಕೊಡ್ರಿ. ಸೊ ನಾನು ಒಂದನೇ ಆಕ್ಸೆಷನ್ ಇಲ್ಲಿ ಆಕ್ಸೆಸ್ ಮಾಡ್ತೀನಿ. ಸೊ ಇಷ್ಟಕ್ಕೊಂದು ತುಂಬ ಲೈನ್ಗಳಿದೆ. ಫಸ್ಟು ನಾನು ಈ ಕ್ಯಾರೆಕ್ಟರ್ನ ಆಕ್ಸೆಸ್ ಮಾಡಿದೆ, ಆಮೇಲೆ ನನಗೆ ಈ ಕ್ಯಾರೆಕ್ಟರ್ ಆಕ್ಸೆಸ್ ಮಾಡಿಸ್ಬೇಕು ಅನ್ನಿಸ್ತು, ಆಮೇಲೆ ಈ ಕ್ಯಾರೆಕ್ಟರ್ ಆಕ್ಸೆಸ್ ಮಾಡ್ಬೋದು, ಆಮೇಲೆ ಮತ್ತೆ ಇಲ್ಲಿ ಬಂದೆ, ಆಮೇಲೆ ಇಲ್ಲಿ ಹೋದೆ, ಇಲ್ಲಿ ಬಂದೆ, ಮತ್ತೆ ಬಿಗಿನಿಂಗಲ್ಲಿ ಹೋದೆ, ಎಂಡಲ್ಲಿ ಹೋದೆ, ಎಲ್ಲಾದರೂ ಏನಾದರೂ ಆಕ್ಸೆಸ್ ಮಾಡ್ಬೋದು. ಸೊ ಎವ್ರಿ ಟೈಮ್ ನನಗೇನು ಫೈಲ್ ಪಾಯಿಂಟರ್ ಮೂವ್ ಮಾಡಬೇಕಲ್ಲ, ಅದು ರ್ಯಾಂಡಮ್ ಆಕ್ಸೆಸ್ಸಲ್ಲಿ ಈಸಿಯಾಗಿ ಪ್ರೊವಿಷನ್ ಇದೆ. ತಿಳಿತಾ ವಿದ್ಯಾರ್ಥಿಗಳೇ? ಸೊ ಸೀಕ್ವೆನ್ಷಿಯಲ್ ಆಕ್ಸೆಸ್ ಅಂದರೆ ಕಂಟಿನ್ಯೂಯಸ್ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಆಕ್ಸೆಸ್. ರ್ಯಾಂಡಮ್ ಆಕ್ಸೆಸ್ ಅಂದರೆ ಫೈಲಲ್ಲಿ ಯಾವುದೇ ಲೊಕೇಶನಿಂದ ನಾನು ಡೇಟಾನ ರೀಡ್ ಮಾಡ್ಬೋದು, ರೈಟ್ ಮಾಡ್ಬೋದು ಅಟ್ ದ ಎನಿ ಪಾಯಿಂಟ್ ಆಫ್ ಟೈಮ್. ರ್ಯಾಂಡಮ್ ಆಕ್ಸೆಸ್ ಬಗ್ಗೆ ಇನ್ನು ಕೆಲವು ಪಾಯಿಂಟ್ಗಳನ್ನು ತಿಳ್ಕೊಂಬರೋಣಂತೆ. ರ್ಯಾಂಡಮ್ ಆಕ್ಸೆಸ್ ಮೀನ್ಸ್ you can move to the any part of the file and read or write a data from it without having to read through the entire file. ಸೊ ಒಂದು ಫೈಲ್ ಇದೆ, ಫೈಲಲ್ಲಿ ನಾವು ಯಾವುದೋ ಲೊಕೇಶನ್ಗೆ ನಾನು ಫೈಲ್ ಪಾಯಿಂಟರ್ನ ಮೂವ್ ಮಾಡ್ಬೋದು, ಅಲ್ಲಿ ರೀಡ್ ಅಥವಾ ರೈಟ್ ಆದರೂ ಆಪರೇಷನ್ ಮಾಡ್ಬೋದು. ನಾಟ್ ನೆಸೆಸರಿ ಬಿಗಿನಿಂಗ್ ಇಂದಾನೇ ಬರಬೇಕಂತ ನನಗೆ ಯಾವುದೇ ರೀತಿ ಫೋರ್ಸ್ ಆಗಲಿ ಕಂಪಲ್ಸೇಷನ್ ಇರಲ್ಲ. ಅದೇ ತರ ದೇರ್ ಇಸ್ ಎ ನೋ ನೀಡ್ ಟು ರೀಡ್ ಈಚ್ ರೆಕಾರ್ಡ್ ಸೀಕ್ವೆನ್ಷಿಯಲಿ ಇಫ್ ಯು ವಾಂಟ್ ಟು ಆಕ್ಸೆಸ್ ದ ಪರ್ಟಿಕ್ಯುಲರ್ ರೆಕಾರ್ಡ್. ನನಗೆ 10ನೇ ರೆಕಾರ್ಡ್ ರೀಡ್ ಮಾಡಬೇಕಾಗಿತ್ತಂದ್ರೆ ಫಸ್ಟ್ 9 ರೆಕಾರ್ಡ್ ನಾನು ರೀಡ್ ಮಾಡೋದು ನೆಸಸರಿನೇ ಇಲ್ಲ, ಡೈರೆಕ್ಟ್ 10th ರೆಕಾರ್ಡೇ ರೀಡ್ ಮಾಡ್ಬೋದು. ಅಥವಾ ನನಗೆ 3ನೇ ರೆಕಾರ್ಡ್ ಬೇಕಾಗಿತ್ತಂದ್ರೆ ಫಸ್ಟ್ 2 ರೆಕಾರ್ಡ್ ರೀಡ್ ಮಾಡ್ಕೊಂಡು ಹೋಗೋದು ನೆಸಸರಿ ಇಲ್ಲ, ಡೈರೆಕ್ಟ್ 3ನೇ ರೆಕಾರ್ಡಿಗೆ ನಾನು ಫೈಲ್ ಪಾಯಿಂಟರ್ನ ಪಾಯಿಂಟ್ ಮಾಡಿ ನಾನು ಏನು ಮಾಡ್ಬೋದು ಅಂದರೆ ಆಕ್ಸೆಸ್ ಮಾಡ್ಬೋದು. ಸೊ ರ್ಯಾಂಡಮ್ ಆಕ್ಸೆಸ್ ಬಗ್ಗೆ ನಾನು ಇಲ್ಲಿ ಕೆಲವನ್ನ ನಿಮಗೆ ಈಗ ಇಮೇಜ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಆಬ್ಜೆಕ್ಟ್ಗಳಿದೆ, ಸುಮಾರು ಆಬ್ಜೆಕ್ಟ್ಗಳಿದೆ. ನಾನು ಯಾವುದೋ ಒಂದು ಆಬ್ಜೆಕ್ಟ್ ಕೈ ಮುತ್ಕೊಂಡು ಎತ್ಕಿದ್ರೆ ಏನು ಬರುತ್ತೆ ಅಂತ ನನಗೂ ಹೇಳಕ್ ಬರಲ್ಲ. ಅಂಥ ಆಬ್ಜೆಕ್ಟ್ಗಳನ್ನ ಸೆಲೆಕ್ಷನ್ ಮಾಡೋದಕ್ಕೆ ನಾವೇನಂತೀವಿ? ರ್ಯಾಂಡಮ್ ಆಕ್ಸೆಸ್ ಅಂತಾನೆ ಕರಿತೀವಿ. ಈ ಮುಂಚೆ ಹೇಳ್ದಂಗೆ ರ್ಯಾಂಡಮ್ ಆಕ್ಸೆಸ್ ಅಂದರೆ ಐ ರಿಯಲಿ ಡೋಂಟ್ ನೋ ವೇರ್ ಐ ಆಮ್ ಗೋಯಿಂಗ್ ಟು ಆಕ್ಸೆಸ್ ನೆಕ್ಸ್ಟ್ ಲೊಕೇಶನ್. ಅದೇ ಥರ ಇಲ್ಲಿ ಎಷ್ಟೊಂದು ನಂಬರ್ ಇದೆ, ಸುಮಾರು ನಂಬರ್ ಇದೆ. ನಾನು ಕ್ಲಿಕ್ ಮಾಡಿದರೆ ಯಾವುದಕ್ಕೆ ಬರುತ್ತೆ ಏನಂತ ಗೊತ್ತಾಗಲ್ಲ. ಸೊ ದಿಸ್ ಈಸ್ ಸಮ್ ಟೆಕ್ಸ್ಟ್ ಇನ್ ದ ಟೆಕ್ಸ್ಟ್ ಫೈಲ್ ಅಂತ ಇದೆಲ್ಲ. ಸೊ ಸೀಕ್ವೆನ್ಷಿಯಲ್ ಆಕ್ಸೆಸ್ ಅಂದರೆ ಫಸ್ಟಿಗೆ ಏನು ಮಾಡ್ತಿದ್ದೆ ನಾನು? ಫಸ್ಟು ಟಿ ತಗೋತಿದ್ದೆ, ಆಮೇಲೆ HIS ಈ ಥರ ಒಂದೊಂದೇ ಏನು ಮಾಡ್ತಿದ್ದೆ ಅಂದರೆ ಆಕ್ಸೆಸ್ ಮಾಡ್ತಾ ಹೋಗ್ತಿದ್ದೆ. ಇದು ಅಂಥ ಆಕ್ಸೆಸ್ ಅಂತೀವಿ, ಇದಕ್ಕೆ ಸೀಕ್ವೆನ್ಷಿಯಲ್ ಆಕ್ಸೆಸ್ ಅಂತ ಹೇಳ್ತೀವಿ. ಅದೇ ರ್ಯಾಂಡಮ್ ಆಕ್ಸೆಸ್ ಅಂದರೆ ಫಸ್ಟಿಗೆ ನಾನು ಸಮ್ಮಿಗೆ ಆಕ್ಸೆಸ್ ಮಾಡ್ಬೇಕಂದ್ರೆ ಡೈರೆಕ್ಟಾಗಿ ಇಲ್ಲಿ ಬರ್ಬೋದು, ಆಮೇಲೆ ಸಮ್ಮಿಂದ ಡೈರೆಕ್ಟಾಗಿ ಟೆಕ್ಸ್ಟಿಗೆ ಹೋಗ್ಬೋದು, ಸಮ್ ಟೆಕ್ಸ್ಟ್ ಇಂದ ಆಮೇಲೆ ಈಸಿಗೆ ಹೋಗ್ಬೋದು, ಆಮೇಲೆ ಈಸಿಂದ ಎಲ್ಲಿಗಾದರೂ ಹೋಗ್ಬೋದು, ಮತ್ತು ಟೆಕ್ಸ್ಟಿಗೆ ಬರ್ಬೋದು, ಟೆಕ್ಸ್ಟಿಂದ ಫೈಲಿಗೆ ಹೋಗ್ಬೋದು, ಫೈಲಿಂದ ದಿಸ್ ಹೋಗ್ಬೋದು, ದಿಸ್ಸಿಂದ ದ್ಯಾಟ್. ಸೊ ಯಾವ ಡೈರೆಕ್ಷನಲ್ಲಿ ಬೇಕಾದರೂ ಮೂಮೆಂಟ್ ಆಗ್ಬೋದು. ಇಸ್ ನೋ ಪರ್ಟಿಕ್ಯುಲರ್ ನನಗೆ ಲಿಮಿಟ್ ಇರೋಂಗಿಲ್ಲ. ಇದೇ ಥರ ಹಿಂಗೆ ಡೈರೆಕ್ಟ್ ಮೂವ್ ಆಗ್ಬೇಕಂತ ನನಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರೋಂಗಿಲ್ಲ. ನನಗೂ ಗೊತ್ತಿರಲ್ಲ ನಾನು ಈ ಸರ್ತಿ ಟಿ ರೀಡ್ ಮಾಡ್ಬೇಕಾರೆ ನೆಕ್ಸ್ಟ್ ನಾನು ಈನೇ ರೀಡ್ ಮಾಡ್ಬೇಕಂತಿಲ್ಲ. ಯಾವ ಕ್ಯಾರೆಕ್ಟರ್ ಬೇಕಾದರೂ ರೀಡ್ ಮಾಡ್ಬೋದು. ಏನು ಮಾಡಬೇಕಪ್ಪ ಅಂತಂದರೆ ಫೈಲ್ ಪಾಯಿಂಟರ್ನ ಆ ಲೊಕೇಶನ್ಗೆ ಮೂವ್ ಮಾಡಬೇಕು, ಏನು ರೀಪೊಸಿಷನ್ ಮಾಡಿ ನಾನು ಇದರ ರೀಡ್ ರೈಟ್ ಆಪರೇಷನ್ನ ನಾವು ಮಾಡಬಹುದು.
ಈ ರ್ಯಾಂಡಮ್ ಆಕ್ಸೆಸ್ ಟು ದ ಫೈಲ್ ಮಾಡೋದ್ರಲ್ಲಿ ನಮಗೆ 4 ಇಂಪಾರ್ಟೆಂಟ್ ಫಂಕ್ಷನ್ಸ್ಗಳನ್ನು ಕೊಡ್ತಾರೆ. ಒಂದು FTEL ಫಂಕ್ಷನ್ ಅಂತ ಕೊಡ್ತಾರೆ, ಮತ್ತೊಂದು ರಿಮೈಂಡ್ ಫಂಕ್ಷನ್ ಅಂತ ಕೊಡ್ತಾರೆ, ಥರ್ಡ್ ಒಂದು ಸೀಕ್ ಫಂಕ್ಷನ್ ಅಂತ ಕೊಡ್ತಾರೆ. ಇದರಲ್ಲಿ FTEL ಫಸ್ಟ್ ಫಂಕ್ಷನ್, ಅದ್ರ ಬಗ್ಗೆ ನಾವು ಈಗ ಕಲಿಯೋಣಂತೆ. ಟೆಲ್ ಅಂದರೆ ಹೇಳು ಅಂತ ಅರ್ಥ ಕನ್ನಡದಲ್ಲಿ. ಟೆಲ್ ಅಂದರೆ ಹೇಳು. ಸೊ FTEL ಫಂಕ್ಷನ್ ಏನು ಮಾಡುತ್ತೆ, ದಿಸ್ ಫಂಕ್ಷನ್ ಈಸ್ ಯೂಸ್ ಟು ಆಬ್ಟೈನ್ ಕರೆಂಟ್ ಪೊಸಿಷನ್ ಆಫ್ ದ ಫೈಲ್ ಪಾಯಿಂಟರ್. ಸೊ ಒಂದು ಫೈಲ್ ಪಾಯಿಂಟರ್ ಏನಾಗಿರುತ್ತೆ ಅಂದರೆ, ಒಂದು ಫೈಲಿಗೆ ಪಾಯಿಂಟ್ ಮಾಡ್ತಾ ಅದು ಅಲ್ಲೇ ಒಳಗಡೆ ಮೂಮೆಂಟ್ ಆಗ್ತಾ ಇರುತ್ತೆ. ಬೇಸ್ಡ್ ಆನ್ ಇದರ್ ರೀಡ್ ಆಪರೇಷನ್, ರೈಟ್ ಆಪರೇಷನ್ ಮಾಡ್ದಂಗೆ ಅದು ಮುಂದ್ಗಡೆ ಹೋಗೋದು ಹಿಂದ್ಗಡೆ ಹೋಗೋದು ಮೂಮೆಂಟ್ ಆಗ್ತಾ ಇರುತ್ತೆ. ಈಗ ನೈಜವಾಗಿ ಆಸ್ ಆಫ್ ನೌ ಅದು ಎಲ್ಲಿ ಇದೆ ಅಂತ ತಿಳ್ಕೊಳ್ಳೋಕ್ಕೆ ನಾವು FTEL ಫಂಕ್ಷನ್ನ ಯೂಸ್ ಮಾಡ್ತೀವಿ. ಈ ಪೊಸಿಷನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿದರೆ, ಬಿಗಿನಿಂಗಿಂದ ಎಷ್ಟು ಕ್ಯಾರೆಕ್ಟರ್ ಅದು ದೂರ ಇದೆ ಅಂತ ಕಂಡುಹಿಡಿದು ಅದರ ಮುಖಾಂತರ ನಾವೇನು ಹೇಳ್ಬೋದು ಅಂತಂದರೆ ಅದರದ್ದು ಆ್ಯಕ್ಚುಯಲ್ ಪೊಸಿಷನ್ನ ಕಂಡುಹಿಡಿಬೋದು. ಸೊ FTEL ಫಂಕ್ಷನ್ ಏನು ಮಾಡುತ್ತೆ, ನನಗೆ ಎಲ್ಲಿ ಇದ್ದೀನಿ, ವೇರ್ ಆರ್ ಯು ಅನ್ನೋ ಫಂಕ್ಷನ್ನ ವೇರ್ ಆರ್ ಯು ಅನ್ನೋದನ್ನು ಹೇಳುತ್ತೆ. ವೇರ್ ಆರ್ ಯು ಅಂತ ನಾನು ಕೇಳ್ದಂಗೆ ಅವಾಗ ಹೇಳುತ್ತೆ ಅದು ಹೌ ಫಾರ್ ಐ ಆಮ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಫೈಲ್ ಅನ್ನೋದು ತಿಳಿಸುತ್ತೆ. ಸೊ ಇದರ ಸಿಂಟ್ಯಾಕ್ಸ್ ನೋಡ್ಕೊಂಬರೋಣ. ಸೊ FTEL ಫಂಕ್ಷನ್ನು ಒಂದೇ ಪ್ಯಾರಾಮೀಟರ್ ತಗೊಳುತ್ತೆ. ಅದು ಎಂಥ ಟೈಪ್ ಪ್ಯಾರಾಮೀಟರ್ ಆಗುತ್ತೆ ಅಂದರೆ ಫೈಲ್ ಪಾಯಿಂಟರ್ ಆಗಿರುತ್ತೆ. ಈ ಫೈಲ್ ಪಾಯಿಂಟರು ಯಾವ ಫೈಲ್ ಮೇಲೆ ನಾವು ಆಪರೇಷನ್ಗಳನ್ನು ಮಾಡ್ತಾ ಇದ್ದೀವಲ್ಲ, ರೀಡ್ ಆಗಲಿ ರೈಟ್ ಆಗಲಿ, ಅದಕ್ಕೆ ಇದು ಪಾಯಿಂಟ್ ಮಾಡ್ತಾ ಇರುತ್ತೆ. ಆಮೇಲೆ ಇದು ಇಂಟೀಜರ್ ಆರ್ ಲಾಂಗ್ ಟೈಪ್ ಡೇಟಾ ಟೈಪನ್ನು ಏನು ಮಾಡುತ್ತೆ ಅಂದರೆ ನ್ಯೂಮರಿಕಲ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಇದು ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಕರೆಂಟ್ಲಿ ಫೈಲ್ ಪಾಯಿಂಟರ್ ಬಿಗಿನಿಂಗಿಂದ ಎಷ್ಟು ದೂರ ಇದೆ ಅಂತ ಹೇಳುತ್ತೆ. ಸೊ ನಾನು ಒಂದೊಂದು ಇಮೇಜ್ಗಳನ್ನು ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡಿ, ಇಟ್ ವಿಲ್ ರಿಟರ್ನ್ ದ ಕರೆಂಟ್ ಪೊಸಿಷನ್ ಆಫ್ ದ ಫೈಲ್ ಪಾಯಿಂಟರ್ ಅನ್ನ ಸಕ್ಸಸ್ಫುಲ್ ಆದಾಗ ಏನಾಗುತ್ತೆ, ಅದರದ್ದು ಕರೆಂಟ್ ಪೊಸಿಷನ್ನ ಹೇಳುತ್ತೆ. ಇಲ್ಲ ಅಂದರೆ ಇದು ಎಂಡ್ ಆಫ್ ಫೈಲ್ EOF ಅನ್ನೋ ಎರರ್ ಆದರೂ ತೋರಿಸುತ್ತೆ. ಎಂಟಿ ಫೈಲ್ ಇತ್ತು ಅಥವಾ ಫೈಲಲ್ಲಿ ಆಪರೇಷನಲ್ಲಿ ಎರರ್ ಬಂತಂದರೆ EOF ಆಗಿ ತೋರಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, FTEL ಫಂಕ್ಷನ್ನು ಯಾವುದೇ ಕಾರಣಕ್ಕೂ ಕರೆಂಟ್ ಲೊಕೇಶನಲ್ಲಿ ಫೈಲ್ ಪಾಯಿಂಟರ್ನ ಚೇಂಜ್ ಮಾಡಲ್ಲ. ಅದನ್ನು ಮುಂದೂ ತೊಗೊಂಡು ಹೋಗಲ್ಲ, ಹಿಂದೂ ಚೇಂಜ್ ಮಾಡಂಗಿಲ್ಲ. ಇಟ್ ಡಸ್ ನಾಟ್ ಅಲ್ಟರ್ ದ ಫೈಲ್ ಪಾಯಿಂಟರ್ ಪೊಸಿಷನ್. ಫೈಲ್ ಪಾಯಿಂಟರ್ ಪೊಸಿಷನ್ ಅದೇನು ಮಾಡಲ್ಲ, ಚೇಂಜ್ ಮಾಡಲ್ಲ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಸೊ ನಾನು ಇಲ್ಲಿ ಕೆಲವು ಇಮೇಜ್ ಹಾಕಿದ್ದೇನೆ, ಅವುಗಳನ್ನು ಯೂಸ್ ಮಾಡ್ತಾ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡೋಣಂತೆ. ಸೊ ಈ ಮುಂಚೆ ಹೇಳ್ದಂಗೆ ಅಂದರೆ ಕರೆಂಟ್ ಪೊಸಿಷನ್ ಅಂತ ಆಸ್ ಆಫ್ ನಾವು ಎಲ್ಲಿ ಇದೆನಲ್ಲ ಅದರ ಲೊಕೇಶನ್ನು ಇದು ಹೇಳುತ್ತೆ. ಇದು ಇಂಪಾರ್ಟೆಂಟ್. ನೋಡ್ರಿ, ಇದೊಂದು ನಾನು ಫೈಲ್ ಇದೆ ಅಂದ್ಕೊಳ್ಳೋಣ. ಇದರಲ್ಲಿ ಸುಮಾರು ಲೈನ್ಗಳನ್ನು ನಾವು ಬರೆದಿದ್ದೀವಿ, ಸುಮಾರು ಲೈನ್ಗಳನ್ನು ಇದೆ. ಸೊ ನಾನೇನು ಮಾಡ್ತಾ ಇದ್ದೇನೆ ಅಂದರೆ, ಈಗ ಈ ಲೊಕೇಶನಲ್ಲಿ ನಾನು ರೀಡ್ ಮಾಡ್ತಾ ಇದ್ದೇನೆ. ನನ್ನ ಪಾಯಿಂಟರ್ ಇಲ್ಲಿದೆ, ಹೌದಾ? ದಿಸ್ ಈಸ್ ಮೈ ಕರೆಂಟ್ ಲೊಕೇಶನ್. ಸೊ FTEL ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನನಗೆ ಇಲ್ಲಿಂದ ಎಷ್ಟು ದೂರ ಇದೆನಲ್ಲ ನಾನು ಲೊಕೇಶನು, ಅದನ್ನು ಏನು ಹೇಳುತ್ತೆ ಅಂದರೆ ಹೇಳುತ್ತೆ. ಸೊ ಇದು ಎಷ್ಟು ಕ್ಯಾರೆಕ್ಟರ್ ದೂರ ಇದೆ ಅಂತ ನನಗೆ ಹೇಳುತ್ತೆ. ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ FTEL ಫಂಕ್ಷನ್ನ ನಾವು ಹೇಳುತ್ತೆ. ಅದಕ್ಕೆ ಇದನ್ನು ನಾನು ಏನಂತ ಕರಿತೀನಿ, ವೇರ್ ಆರ್ ಯು ನೌ, ಈಗ ಎಲ್ಲಿದ್ದೀಯಾ ಅನ್ನೋದು ಹೇಳುತ್ತೆ. ಈಗ ಎಲ್ಲಿದೆಯಾ, ಎಷ್ಟು ದೂರ ಇದೆ ಅಂತ ಎಲ್ಲಿಂದ ಕ್ಯಾಲ್ಕುಲೇಟ್ ಮಾಡ್ತಾರಂತ ಹೇಳಿದರೆ, ಫ್ರಮ್ ದ ಬಿಗಿನಿಂಗ್ ಆಫ್ ದ ಫೈಲಿಂದ ಕ್ಯಾಲ್ಕುಲೇಷನ್ ಮಾಡ್ತಾರೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ಒಂದು ಫೈಲ್ ಪಾಯಿಂಟರು ಆ್ಯಸ್ ಎ ಪ್ಯಾರಾಮೀಟರ್ ತೊಗೊಳುತ್ತೆ. ಸೊ ಅದು ಇದಕ್ಕೆ ಕನೆಕ್ಟ್ ಆಗಿರುತ್ತೆ. ಆಮೇಲೆ ರಿಟರ್ನ್ ಟೈಪ್ ಲಾಂಗ್ ಆಗಿರುತ್ತೆ, ಅದು ಎಷ್ಟು ದೂರ ಇದೆ ಅನ್ನೋದನ್ನು ರಿಟರ್ನ್ ಮಾಡುತ್ತೆ. ಸೊ ಇಲ್ಲಿ ಒಂದು ಫನ್ನಿ ಆಗಿರೋಂಥದ್ದೊಂದು ಇಮೇಜನ್ನು ಹಾಕಿದ್ದೀನಿ. ಯಾಕಂದರೆ ವೇರ್ ಈಸ್ ಮೈ ಬೇಬಿ ಅಂತ ಹೇಳಿದ್ರೆ, ಬೇಬಿನ ನಾವು ಪಾಯಿಂಟರ್ ಆಗಿ ತೊಗೊಂಡ್ರೆ ಅದು ಸೊ ನಾವು ಎಲ್ಲಿದೆ ಅಂತ ಹೇಳುತ್ತೆ ನನಗೆ ಆಗುತ್ತೆ. ಒಬ್ಬ ಪ್ರೋಗ್ರಾಮರಿಗೆ ಅವನು ಯೂಸ್ ಮಾಡೋಂಥ ವೇರಿಯೇಬಲ್ಸ್ಗಳು, ಪಾಯಿಂಟರ್ಗಳು ಮಕ್ಕಳ ಸಮಾನ, ಬೇಬಿ ಸಮಾನ ಅನ್ನೋದಕ್ಕೆ ಹೇಳೋದಕ್ಕೆ ಇದನ್ನು ಯೂಸ್ ಮಾಡ್ತೀನಿ. ಸೊ ಇಲ್ಲಿ ನಾನು ಗೂಗಲ್ ಮ್ಯಾಪ್ ಯೂಸ್ ಮಾಡಿಕೊಂಡು ಒಂದು ಹೇಳಿದ್ದೀನಿ. ಕರೆಂಟ್ಲಿ ನಾನು ಈ ಲೊಕೇಶನಲ್ಲಿ ಇದ್ದೇನೆ ಅಂತ ಅಂದ್ಕೊಳ್ಳೋಣ. ಇಲ್ಲಿಂದ ನನ್ನ ಪಾಯಿಂಟರ್ ಎಷ್ಟು ದೂರ ಇದೆ, ಫ್ರಮ್ ದ ಬಿಗಿನಿಂಗ್ ಹೌ ಫಾರ್ ಈಸ್ ಮೈ ಪಾಯಿಂಟರ್ ಅಂತ ಕಂಡುಹಿಡೋದಕ್ಕೆ ನಾವು ಹೇಗೆ ಹೇಳ್ತೀವಲ್ಲ, ಅದರ ಟಿಪಿಕಲಿ ಇಷ್ಟು ದೂರ ಇದೆ, ಇಷ್ಟು ಅವರ್ ಟೈಮ್ ತೊಗೊಳುತ್ತೆ ಅಂತ ಹೇಳ್ತಿತ್ತಲ್ಲ ಗೂಗಲ್ ಮ್ಯಾಪು. ಅದೇ ಥರ ಒಂದು ಫೈಲಲ್ಲಿ ಕರೆಂಟ್ ಆಗಿ ಫೈಲ್ ಪಾಯಿಂಟರ್ ಇಷ್ಟು ದೂರ ಇದೆ ಬಿಗಿನಿಂಗಿಂದ, ಸೊ ಅನ್ನೋ ಲೊಕೇಶನ್ನ ಹೇಳುತ್ತೆ. ಸೊ ಇದರಿಂದ ನಾವು ಏನು ಗೊತ್ತಾಗುತ್ತಪ್ಪ ಅಂತ ಹೇಳಿದರೆ, ವೆದರ್ ಫೈಲ್ ಹ್ಯಾಸ್ ರೀಚ್ಡ್ ಎಂಡ್ ಆಫ್ ನಾಟ್ ವೇರ್ ಇಟ್ ಈಸ್. ಸೊ ಮುಂದಿನ ಆಪರೇಷನ್ ಮಾಡೋದಕ್ಕೆ ನಾನು ಏನು ಮಾಡ್ಬೋದು ಅಂದರೆ, ಇದರ ಅನುಗುಣವಾಗಿ ಅದನ್ನು ಮುಂದಾದರೂ ತೊಗೊಂಡೋಗ್ಬೋದು, ಹಿಂದಾದರೂ ತೊಗೊಂಡೋಗ್ಬೋದು. FTEL ಫಂಕ್ಷನು ಯಾವುದೇ ಕಾರಣಕ್ಕೂ
ಫೈಲ್ ಪಾಯಿಂಟರ್ನ ಅಲ್ಟರ್ ಮಾಡಲ್ಲ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ದಿಸ್ ಪಾಯಿಂಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಇಲ್ಲೇನಾಗುತ್ತೆ ಅಂದರೆ ಅದು ಅಲ್ಟರ್ ಮಾಡಲ್ಲ. ಏನು ಅಲ್ಟರ್ ಮಾಡಲ್ಲ ಅದು? ಫೈಲ್ ಪಾಯಿಂಟರ್ ಪೊಸಿಷನ್ನ ಯಾವುದೇ ಕಾರಣಕ್ಕೂ ಅಲ್ಟರ್ ಮಾಡಲ್ಲ. ಸೊ ಇದ್ರ ಮುಖಾಂತರ ನಾನು ನಿಮಗೆ FTL ಫಂಕ್ಷನ್ ಏನಂತ ತಿಳಿತಂತ ಭಾವಿಸ್ತೇನೆ. ಈ ರ್ಯಾಂಡಮ್ ಆಕ್ಸೆಸ್ ಆಫ್ ದ ಫೈಲಿಗೆ ಸೆಕೆಂಡ್ ಇಂಪಾರ್ಟೆಂಟ್ ಫಂಕ್ಷನ್ ಅಂದರೆ ರಿವೈಂಡ್ ಅಂತ. ಈ ಫಂಕ್ಷನ್ ಏನು ಮಾಡುತ್ತೆ ಅಂದರೆ, ನಾವೆಲ್ಲ ಆಲ್ರೆಡಿ ಇನ್ ಜನರಲ್ ಲೈಫಲ್ಲಿ ಕೇಳಿರ್ತೀವಿ, ರಿವೈಂಡ್ ಮಾಡು, ರೀಪ್ಲೇ ಮಾಡು ಅಂತ ಕೇಳಿರ್ತೀವಿ. ರಿವೈಂಡ್ ಆರ್ ರೀಪ್ಲೇ ಮಾಡು, ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ಒನ್ಸ್ ಅಗೇನ್. ಮತ್ತೊಮ್ಮೆ ಏನು ಬಿಗಿನಿಂಗಿಂದ ಸ್ಟಾರ್ಟ್ ಮಾಡೋದಕ್ಕೆ ಏನಂತ ಕರಿತೀವಿ ನಾವು? ರಿವೈಂಡ್ ಅಂತ ಹೇಳ್ತೀವಿ. ಅದೇ ಥರ ಇಲ್ಲಿ ಫೈಲ್ ಹ್ಯಾಂಡ್ಲಿಂಗಲ್ಲೂ ಸಹ ಅದರದ್ದು ಡೆಫಿನೇಷನ್ ಶೇಪ್ಸ್ ಆಗುತ್ತೆ. ದಿಸ್ ಫಂಕ್ಷನ್ ರೀಸೆಟ್ ದ ಪೊಸಿಷನ್ ಆಫ್ ದ ಫೈಲ್ ಪಾಯಿಂಟರ್ ಟು ದ ಸ್ಟಾರ್ಟಿಂಗ್ ಆಫ್ ದ ಫೈಲ್. ಏನು ಮಾಡುತ್ತೆ? ಫೈಲ್ ಪಾಯಿಂಟರ್ನ ಮತ್ತೆ ಬಿಗಿನಿಂಗ್, ಅದೆಲ್ಲೋ ಇರಲಿ, ಮಧ್ಯದಲ್ಲಿರಲಿ, ಸೆಕೆಂಡ್ ಲೊಕೇಶನ್ ಇರಲಿ, ಎಂಡ್ ಆದರೂ ಇರಲಿ, ವೇರ್ ಎವರ್ ಇಟ್ ಈಸ್, ನಾನು ಏನು ಮಾಡ್ತೇನೆ ಅಂದರೆ ಮತ್ತೊಮ್ಮೆ ಸ್ಟಾರ್ಟ್ ಮಾಡಪ್ಪ ಅಂತ ಹೇಳ್ತಿರ್ತೀವಿ. ನಾವು ಸಿಂಗಿಂಗ್ ನಾವು ಹಾಡ್ತಾ ಇರ್ತೀವಿ, ತಪ್ಪಾಯ್ತಂದರೆ ಸ್ಟಾಪ್, ಮತ್ತೊಮ್ಮೆ ಹಾಡು ಅಂತ ಹೇಳ್ತಾರೆ ನೋಡಿ. ನಾವೇನೋ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಸ್ಟಾರ್ಟ್ ಒನ್ಸ್ ಅಗೇನ್, ಪ್ಲೇ ಒನ್ಸ್ ಅಗೇನ್ ಅಂತಾರಲ್ಲ, ಅದಕ್ಕೆ ಅಂತ ಕರಿತೀವಿ ನಾವು ರಿವೈಂಡ್ ಅಂತ ಹೇಳ್ತೀವಿ. ಸೊ ಯೂಶ್ವಲಿ ರಿವೈಂಡನ್ನ ಹಿಂದ್ಗಡೆ ಹೋಗಿ ಮತ್ತೊಮ್ಮೆ ಸ್ಟಾರ್ಟ್ ಮಾಡ್ತೀವಿ ಅಂತ ಡಿಪಿಕ್ಟ್ ಮಾಡೋಕ್ಕೆ ನಾನು ಈ ಒಂದು ಡೈಗ್ರಾಮ್ನ ಯೂಸ್ ಮಾಡಿದ್ದೇನೆ. ಈ ಜನರಲ್ ಸಿಂಟ್ಯಾಕ್ಸ್ ಏನಿದೆಪ್ಪ ಇದರದ್ದು ಅಂತ ಹೇಳಿದರೆ, ಇದು ಸಹ ಒನ್ಲಿ ಒನ್ ಪ್ಯಾರಾಮೀಟರ್ ತೊಗೊಳುತ್ತೆ. ಆ ಪ್ಯಾರಾಮೀಟರ್ ಟೈಪು ಫೈಲ್ ಪಾಯಿಂಟರ್ ಆಗಿರುತ್ತೆ. ಫೈಲ್ ಪಾಯಿಂಟರ್ ಆಗುತ್ತೆ. ಆಬ್ವಿಯಸ್ಲಿ ಈ ಫೈಲ್ ಪಾಯಿಂಟರು ಆ ಫೈಲಿಗೆ ಕನೆಕ್ಟ್ ಆಗಿರುತ್ತೆ, ಪಾಯಿಂಟ್ ಮಾಡ್ತಾ ಇರುತ್ತೆ. ಅಲ್ಲಿ ಏನು ಮಾಡುತ್ತೆ ಅಂದರೆ ಆ ಫೈಲ್ ಪಾಯಿಂಟರ್ ಎಲ್ಲೋ ಇದ್ರೂ ಸಹ ಈ ಫಂಕ್ಷನ್ ಎಕ್ಸಿಕ್ಯೂಷನ್ ಆದಾಗ ಅದೇನು ಮಾಡುತ್ತೆ? ಬಿಗಿನಿಂಗಲ್ಲಿ ತರುತ್ತೆ. ಸೊ ದ ಫಸ್ಟ್ ಬೈಟ್ ಇನ್ ಫೈಲ್ ಈಸ್ ನಂಬರ್ಡ್ ಆಸ್ 0. ಸೊ ಫಸ್ಟ್ ಹೇಗೆ ಅರೇ ಇಂಡೆಕ್ಸ್ ಸ್ಟಾರ್ಟ್ ಫ್ರಮ್ ದ 0 ಆಗುತ್ತಲ್ಲ, ಅದೇ ರೀತಿ ಫೈಲಲ್ಲೂ ಸಹ ಬೈಟ್ಗಳನ್ನು 0 ನಂಬರಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲೊಂದು ಕೆಲವು ಇಮೇಜ್ಗಳನ್ನು ಹಾಕಿದ್ದೀನಿ, ಅವುಗಳನ್ನು ಒಂಚೂರು ಎಕ್ಸ್ಪ್ಲೈನ್ ಮಾಡ್ಕೊಂಡು ಬರೋದಂತೆ. ಸೊ rewind, re means once again, wind means ಸ್ಟಾರ್ಟ್ ಮಾಡೋದಂಗೆ. ಸೊ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಸೊ ಒಂದು ಫೈಲ್ ಇದೆ, ಇದಕ್ಕೆ ನಾವು ರೀಡೋ ರೈಟೋ ಆಪರೇಷನಲ್ಲಿ ಓಪನ್ ಮಾಡಿದ್ದೀವಿ. ಈಗ ಫೈಲ್ ಪಾಯಿಂಟರ್ ಇಲ್ಲಿ ಬಂದು ಕೂತ್ಕೊಂಡಿದೆ ಅಂದ್ಕೊಳ್ಳೋಣ. ಈ ಫೈಲ್ ಪಾಯಿಂಟರ್ನ ನಾನು ಬಿಗಿನಿಂಗ್ ಆಫ್ ದ ಫೈಲಿಗೆ ತೊಗೊಂಡು ಹೋಗ್ಬೇಕಂದ್ರೆ ನಾನು ಯಾವ ಫಂಕ್ಷನ್ ಯೂಸ್ ಮಾಡ್ತೀನಿ ಅಂದರೆ ರಿವೈಂಡ್ ಫಂಕ್ಷನ್ನ ಯೂಸ್ ಮಾಡ್ತೀನಿ ಅಷ್ಟೇ. ರಿವೈಂಡ್ ಫಂಕ್ಷನ್ ಯೂಸ್ ಮಾಡಿದರೆ ಅದೇನು ಮಾಡುತ್ತೆ? ಮತ್ತೊಮ್ಮೆ ಸ್ಟಾರ್ಟ್ ಮಾಡುತ್ತೆ. ದಿಸ್ ಇಸ್ ಫಸ್ಟ್ ಪಾಯಿಂಟ್, ನೆನ್ಪಿಟ್ಕೊಡ್ರಿ. ಆಬ್ವಿಯಸ್ಲಿ ಇದು ಹಳೆ ಲೊಕೇಶನ್ನ ತಗೊಂಡು ಫಸ್ಟ್ ಲೊಕೇಶನ್ಗೆ ತೊಗೊಂಡು ಹೋಗೋದ್ರಿಂದ ಚೇಂಜ್ ಇನ್ ಫೈಲ್ ಪಾಯಿಂಟರ್ ಆಗುತ್ತೆ. ನೆನ್ಪಿಟ್ಕೊರಿ, ಅದು FTL ಅಲ್ಲಿ ಯಾವುದೇ ರೀತಿಯ ಫೈಲ್ ಪಾಯಿಂಟರ್ ಪೊಸಿಷನ್ ಚೇಂಜ್ ಆಗಿರಲಿಲ್ಲ. ರಿವೈಂಡಲ್ಲಿ ಮತ್ತು FSeekಲ್ಲಿ ಆಗುತ್ತೆ. FSeekಲ್ಲೂ ಏನಾಗುತ್ತೆ? ರಿವೈಂಡು ಏನಾಗುತ್ತೆ? ಫೈಲ್ ಪೊಸಿಷನ್ ಚೇಂಜ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ ಇಲ್ಲಿ ನಾವು ತೊಗೊಂಡ್ರೆ ಫೈಲ್ ಪೊಸಿಷನ್ ಚೇಂಜ್ ಆಗಲ್ಲ ಅಂತ ಕೆಲವು ಸತಿ ಕೇಳ್ತಾನೆ CETಯಲ್ಲಿ. ಸೊ ರಿವೈಂಡ್ ಮೀನ್ಸ್ ಸ್ಟಾರ್ಟ್ ಒನ್ಸ್ ಅಗೇನ್, ಮತ್ತೊಮ್ಮೆ ಏನು ಮಾಡು? ಬಿಗಿನಿಂಗಿಂದ ಸ್ಟಾರ್ಟ್ ಮಾಡೋ ಅನ್ನೋದಕ್ಕೆ ಏನಂತೀವಿ? ರಿವೈಂಡ್ ಅಂತ ಕರಿತೀವಿ. ಸೊ ಜನರಲ್ ಸಿಂಟ್ಯಾಕ್ಸ್ ನೋಡಿದರೆ ಆಬ್ವಿಯಸ್ಲಿ ನೇಮ್ ಇದೆ, ಒಂದೇ ಒಂದು ಪ್ಯಾರಾಮೀಟರ್ ತೊಗೊಳುತ್ತೆ, ಅದು ಏನಾಗಿರುತ್ತೆ? ಈ ಥರ ಫೈಲಿಗೆ ಕನೆಕ್ಟ್ ಆಗಿರೋಂಥ ಫೈಲ್ ಪಾಯಿಂಟರ್ ಇರುತ್ತೆ. ಸೊ ಇದು ಸಹ ನನಗೆ ಬಿಗೇನ್ ಒನ್ಸ್ ಅಗೇನ್ ಅನ್ನೋದಕ್ಕೆ ಹಾಕುತ್ತದೆ, ಮತ್ತೊಮ್ಮೆ ಪುನಃ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡು ಅನ್ನೋದಕ್ಕೆ ತೋರಿಸೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಸೊ ಲೆಟ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ಅನ್ನೋ ಒಂದು ಕೋಟು ಏನಿದೆಲ್ಲ ಅದು ರಿವೈಂಡಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಾ ನಾನು ರಿವೈಂಡ್ ಫಂಕ್ಷನ್ ಏನು ಮಾಡುತ್ತೆ ಮತ್ತೊಮ್ಮೆ ರಿವೈಂಡ್ ಮಾಡ್ತೀನಿ, ನಿಮಗೆ ಮತ್ತೊಮ್ಮೆ ಹೇಳ್ಕೊಡ್ತೀನಿ. ಇದೇನು ಮಾಡುತ್ತಪ್ಪ ಅಂತಂದರೆ ಫೈಲಲ್ಲಿ ಇರೋಂಥ ಫೈಲ್ ಪಾಯಿಂಟರ್ನ ಅದು ಯಾವುದೇ ಲೊಕೇಶನ್ ಇದ್ದರೂ ಅದನ್ನು ಎಲ್ಲಿಗೆ ತೊಗೊಂಡ್ಬಿಡುತ್ತೆ? ಎಟ್ ದ ಬಿಗಿನಿಂಗ್ ಆಫ್ ದ ಫೈಲಿಗೆ ತಂದು ಇಡುತ್ತೆ. ಎಲ್ಲಿಡುತ್ತೆ? ಅದು ಬಿಗಿನಿಂಗ್ ಆಫ್ ದ ಫೈಲಿಗೆ ತಂದಿಡುತ್ತೆ. ನೆನ್ಪಿಟ್ಕೊಳ್ಳಿ, ಎಂಡಲ್ಲ, ಬಿಗಿನಿಂಗಲ್ಲಿ ತಂದು ಇಡುತ್ತೆ. ಸೊ ಅದಕ್ಕೆ ಇದು ತುಂಬ ಇಂಪಾರ್ಟೆಂಟು ಫಂಕ್ಷನ್ ಸಹ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ನು ರ್ಯಾಂಡಮ್ ಆಕ್ಸೆಸಲ್ಲಿ ಬರೋಂಥದ್ದು FSeek ಅನ್ನೋ ಒಂದು ಫಂಕ್ಷನ್ ಬರುತ್ತೆ. ಸೊ FSeek ಏನು ಮಾಡುತ್ತಪ್ಪ ಅಂತ ಹೇಳಿದರೆ ಫೈಲ್ ಪಾಯಿಂಟರ್ನ ನಾನು ಹೇಳಿರೋ ಲೊಕೇಶನ್ಗೆ ಏನು ಮಾಡುತ್ತೆ? ರೀಪೊಸಿಷನ್ ಮಾಡುತ್ತೆ.
ನಾನು ಹೇಳಿರೋ ಲೊಕೇಶನ್ಗೆ ಏನು ಮಾಡುತ್ತೆ, ಫೈಲ್ ಪಾಯಿಂಟರ್ನ ರೀಲೊಕೇಶನ್ ಮಾಡುತ್ತೆ. ನಾನು ಯಾವ ಲೊಕೇಶನ್ ಬೇಕಂತ ನಾನು ಅದನ್ನ ಆ್ಯಸ್ ಎ ಪ್ಯಾರಾಮೀಟರ್ ಆಗಿ ಕಳಿಸ್ಬೇಕು. ಹೆಂಗೆ ಕಳಿಸ್ಬೇಕು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದಂತೆ, ಅದರಲ್ಲಿ ಎರಡು ಮಾತೇ ಇಲ್ಲ. ನಾನು ಹಂಗೆ ಗೂಗಲ್ ಸರ್ಚಲ್ಲಿ ನೋಡಿದಾಗ ಸೀಕ್ ಅಂದರೆ ಹುಡುಕುವುದು ಅಂತ ಬಂತೆ, ಎಫ್ ಸೀಕ್ ಅಂದರೆ ನಾನು ಯಾವ ಲೊಕೇಶನ್ ಬೇಕಂತೇನಲ್ಲ ಆ ಲೊಕೇಶನಲ್ಲಿ ಅದು ಹೋಗಿ ಫೈಲ್ ಪಾಯಿಂಟರ್ನ ಸೆಟ್ ಮಾಡಿ ಕೊಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಇದಕ್ಕೆ ಎಫ್ ಸೀಕ್ ಫಂಕ್ಷನ್ ಅಂತ ಕರಿತೀವಿ. ಇದರ ಸಿಂಟ್ಯಾಕ್ಸ್ ಹೇಗಿದೆಯಪ್ಪ ಅಂತ ಹೇಳಿದರೆ, ಈ ಫಂಕ್ಷನ್ನು 3 ಪ್ಯಾರಾಮೀಟರ್ಗಳನ್ನು ತಗೊಳುತ್ತೆ. ತುಂಬ ಇಂಪಾರ್ಟೆಂಟ್ ಇದು. 3 ಫಂಕ್ಷನಲ್ಲಿ ಇದು ತುಂಬ ಇಂಪಾರ್ಟೆಂಟು. ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ, ದೊಡ್ಡದು ಇದೆ, ಅಷ್ಟೇ ಇಂಪಾರ್ಟೆಂಟು ಇದೆ. ಸೊ ಎಫ್ ಸಿಕ್ ಫಂಕ್ಷನ್ ಎಷ್ಟು ಪ್ಯಾರಾಮೀಟರ್ಗಳನ್ನು ತಗೊಳುತ್ತೆ ಅಂದರೆ 3 ಪ್ಯಾರಾಮೀಟರ್ಗಳನ್ನು ತಗೊಳುತ್ತೆ. ಒಂದೇ ಪ್ಯಾರಾಮೀಟರ್ ಏನು ಹೇಳುತ್ತಪ್ಪ ಅಂತಂದರೆ, ಯಾವ ಫೈಲ್ ಮೇಲೆ ನಾವು ಆಪರೇಷನ್ನ ಮಾಡ್ತಾ ಇದ್ದೀವಲ್ಲ, ಯಾವ ಫೈಲ್ ಮೇಲೆ ನಾವು ಆಪರೇಷನ್ ಮಾಡ್ತಿದ್ದೀವಲ್ಲ ಅದರದ್ದು ಪಾಯಿಂಟರ್ನ ನಾವು ಸಪ್ಲೈ ಮಾಡ್ತೀವಿ. ಸೊ ಎರಡನೇ ಪ್ಯಾರಾಮೀಟರ್ ಏನು ಹೇಳುತ್ತೆ ಅಂದರೆ ಆಫ್ಸೆಟ್ ವ್ಯಾಲ್ಯೂ ಅಂತ ಹೇಳ್ತೀವಿ ನಾವು. ಅದು ಇಂಟೀಜರ್ ಟೈಪ್ ಆಗಿರುತ್ತೆ. ಆಫ್ಸೆಟ್ ವ್ಯಾಲ್ಯೂ ಅಂತ ಹೇಳಿದ್ರೆ ಎಷ್ಟು ಲೊಕೇಶನ್ನು ಅದು ಮೂವ್ ಆಗಬೇಕಂತ ಹೇಳುತ್ತೆ, ಎಷ್ಟು ಪೊಸಿಷನ್ಗಳದು ಮೂವ್ ಆಗಬೇಕಂತ ಹೇಳುತ್ತೆ. ಆಫ್ಸೆಟ್ ಸ್ಪೆಸಿಫೈ ನಂಬರ್ ಆಫ್ ಬೈಟ್ಸ್ ಟು ಬಿ ಮೂವ್ಡ್ ಫ್ರಮ್ ದ ಸ್ಟಾರ್ಟ್ ಪೊಸಿಷನ್. ಸ್ಟಾರ್ಟ್ ಪೊಸಿಷನಿಂದ ಎಷ್ಟು ಲೊಕೇಶನ್ನು ಮೂವ್ ಆಗಬೇಕು. 5 ಸ್ಟೆಪ್ ಹೋಗು, 10 ಸ್ಟೆಪ್ ಹೋಗು, 5 ಸ್ಟೆಪ್ ಹಿಂದೆ ಬಾ, 10 ಸ್ಟೆಪ್ ಮುಂದೆ ಹೋಗು ಅಂತ ಹೇಳ್ತೀವಲ್ಲ, ಅದು ಆಫ್ಸೆಟ್ ಇಂದ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಅಷ್ಟು ಹೇಳುತ್ತೆ. ಆಫ್ಸೆಟ್ ವ್ಯಾಲ್ಯೂ ಕ್ಯಾನ್ ಬಿ ಐದರ್ ಪಾಸಿಟಿವ್, ನೆಗೆಟಿವ್ ಆರ್ 0 ಆಗಿರ್ಬೋದು. ಆಫ್ಸೆಟ್ ವ್ಯಾಲ್ಯೂ ಏನಾಗಿರ್ಬೋದು, ಪಾಸಿಟಿವ್ ಸಹ ಆಗಿರ್ಬೋದು, ನೆಗೆಟಿವ್ ಸಹ ಆಗಿರ್ಬೋದು, ಅದು 0 ಸಹ ಆಗಿರ್ಬೋದು. ಪಾಸಿಟಿವ್ ವ್ಯಾಲ್ಯೂ ಕೊಟ್ಟರೆ ಏನಾಗುತ್ತೆ ಅಂದರೆ ಫೈಲ್ ಪಾಯಿಂಟರು ಮುಂದಗಡೆ ಹೋಗುತ್ತೆ. ನೆಗೆಟಿವ್ ಕೊಟ್ಟರೆ ಏನಾಗುತ್ತೆ, ಅದು ಹಿಂದ್ಗಡೆ ಬರುತ್ತೆ. ಪಾಸಿಟಿವ್ ಆಫ್ಸೆಟ್ ವ್ಯಾಲ್ಯೂ ಕೊಟ್ಟರೆ ಫೈಲ್ ಪಾಯಿಂಟರು ಮುಂದಗಡೆ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಅನ್ ಫಾರ್ವರ್ಡಿಂಗ್ ಪಾಯಿಂಟರ್ ಅಂತ ಕರಿತೀವಿ. ನೆಗೆಟಿವ್ ವ್ಯಾಲ್ಯೂ ಕೊಟ್ಟರೆ ಅದು ಏನು ಬರುತ್ತೆ, ಪಾಯಿಂಟರ್ ಹಿಂದ್ಗಡೆಗೆ ಬರುತ್ತೆ. ಅದಕ್ಕೇನಂದ್ರೆ ಬ್ಯಾಕ್ವರ್ಡ್ ಮೂವ್ಮೆಂಟ್ ಆಫ್ ದ ಪಾಯಿಂಟರ್ ಅಂತಲೂ ಸಹ ನಾವು ಕರಿತೀವಿ. ಇಫ್ ಆಫ್ಸೆಟ್ ವ್ಯಾಲ್ಯೂ ಈಸ್ ಅ ಪಾಸಿಟಿವ್ then file pointer moves forward. If it is negative, it will move to the backward. ನೆನ್ಪಿಟ್ಕೊರಿ, ಇದು ತುಂಬ ಇಂಪಾರ್ಟೆಂಟು. ಆಫ್ಸೆಟ್ ವ್ಯಾಲ್ಯೂ ಏನು ಹೇಳುತ್ತಪ್ಪ ಅಂತಂದರೆ ಎಷ್ಟು ಸ್ಟೆಪ್ಗಳು, ಎಷ್ಟು ಬೈಟ್ಗಳು ಮೂವ್ ಮಾಡಬೇಕಂತ ಹೇಳುತ್ತೆ ಹೊರತು ಎಲ್ಲಿಂದ ಮೂವ್ ಮಾಡಬೇಕಂತ ಹೇಳಲ್ಲ. ಎಲ್ಲಿಂದ ಮೂವ್ ಮಾಡಬೇಕಂತ ಹೇಳೋದೇ 3ನೇ ಪ್ಯಾರಾಮೀಟರ್ ಆಗಿರುತ್ತೆ. ಸೊ ಆಫ್ಸೆಟ್ ಏನು ಹೇಳುತ್ತೆ, ಎಷ್ಟು ಸ್ಟೆಪ್ಸ್ಗಳನ್ನು ಮೂವ್ ಮಾಡಬೇಕು ಅನ್ನೋದು ಹೇಳುತ್ತೆ ಹೊರತು ಎಲ್ಲಿಂದ ಹೇಳಲ್ಲ. ಸೊ 3ನೇ ಪ್ಯಾರಾಮೀಟರ್ ಏನಿದೆ ನೋಡ್ರಿ, ಸ್ಟಾರ್ಟಿಂಗ್ ಪಾಯಿಂಟ್, ಎಲ್ಲಿಂದ ಮೂವ್ ಮಾಡಬೇಕು ಅನ್ನೋದು ಹೇಳುತ್ತೆ. ಈ ಪ್ಯಾರಾಮೀಟರ್ ಏನಿದೆಲ್ಲ ಮತ್ತೆ 3 ಟೈಪ್ ವ್ಯಾಲ್ಯೂಗಳನ್ನು ತಗೊಳುತ್ತೆ. ಏನು, ಇದು 0 ಅಂತ ಕೊಟ್ಟರೆ ಬಿಗಿನಿಂಗ್ ಆಫ್ ದ ಫೈಲಿಂದ ಅಷ್ಟು ಆಫ್ಸೆಟ್ಗಳನ್ನು ಮೂವ್ ಮಾಡೋಂತ ಅರ್ಥ ಆಗುತ್ತೆ. 1 ಅಂತ ಕೊಟ್ಟರು ಈಗೇನು ಕರೆಂಟ್ ಪೊಸಿಷನ್ ಇದೆಲ್ಲ ಫೈಲ್ ಪಾಯಿಂಟರು ಅಲ್ಲಿಂದ ಮೂವ್ ಆಗಂತ ಹೇಳ್ದಂಗಾಗುತ್ತೆ. 2 ಅಂತ ಕೊಟ್ಟರೆ ಎಂಡಿಂದ ರೀಡ್ ಮಾಡ್ಕೊಂಡು ಬಾ, ಎಂಡಿಂದ ನೀನು ಆಫ್ಸೆಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಾ ಅಂತ ಹೇಳ್ದಂಗೆ ಆಗುತ್ತೆ. ಸೊ ಈ 0, 1, 2ನ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳಿ ಸಿ ಲೈಬ್ರರಿಯಲ್ಲಿ ಇದನ್ನ ಡಿಫೈನ್ ಮಾಡಿದ್ದಾರೆ. ಇವುಗಳನ್ನ ಡಿಫೈನ್ ಮಾಡಿದ್ದಾರೆ ಹೇಗಂದ್ರೆ ಸೀಕ್ ಅಂಡರ್ಸ್ಕೋರ್ ಸೆಟ್ ಅಂದರೆ ಎಟ್ ದ ಬಿಗಿನಿಂಗ್, ಸೀಕ್ ಅಂಡರ್ಸ್ಕೋರ್ ಕರ್ ಅಂತ ಹೇಳಿದ್ರೆ ಕರೆಂಟ್ ಲೊಕೇಶನ್, ಸೀಕ್ ಅಂಡರ್ಸ್ಕೋರ್ ಎಂಡ್ ಅಂತ ಹೇಳಿದ್ರೆ ಇದನ್ನ ಎಂಡ್ ಆಫ್ ದ ಫೈಲಿಂದನೂ ಸಹ ಅದು ರೀಡ್ ಮಾಡ್ಕೊಂಡು ಬರುತ್ತೆ. ಇವುಗಳನ್ನು stdio.ಅಲ್ಲಿ ಸ್ಟ್ಯಾಂಡರ್ಡ್ ಡೆಫಿನೇಷನಲ್ಲಿ ನಾವು ಕಾಣಬಹುದಾಗಿದೆ. ಸೊ ಆನ್ ಸಕ್ಸಸ್ಫುಲ್ ಆಫ್ ದಿಸ್ ಫಂಕ್ಷನ್ ಇಟ್ ವಿಲ್ ರಿಟರ್ನ್ ಅ 0, ಆನ್ ನಾನ್ ಸಕ್ಸಸ್ಫುಲ್ ಇಟ್ ವಿಲ್ ರಿಟರ್ನ್ ಅ ನಾನ್ 0 ವ್ಯಾಲ್ಯೂ. ಫೇಲ್ಯೂರ್ ಆಯ್ತು ಅಂದರೆ ಇದೇನು ಮಾಡುತ್ತೆ, ನನಗೆ ಒಂದು ನಾನ್ 0 ವ್ಯಾಲ್ಯೂನ ಕೊಡುತ್ತೆ. ಸೊ ನಾನು ಇಲ್ಲೊಂಚೂರು ನಿಮಗೆ ಕನ್ಸೆಪ್ಟನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಪೆನ್ನ ಉಪಯೋಗ ಮಾಡ್ತಾ ಇದ್ದೀನಿ ಈಗ. ಸೊ ಇಲ್ಲಿ ನೋಡ್ರಿ, ಈ ವ್ಯಕ್ತಿ ಸೀಕಿಂಗ್ ಡಿಫ್ರೆಂಟ್ ಪೊಸಿಷನ್ನ ತಗೋತಾ ಇದ್ದಾನೆ ಮಲಗಿದಾಗ, ಹೌದಾ? ಆಲ್ ದೀಸ್ ಆರ್ ಡಿಫ್ರೆಂಟ್ ಪೊಸಿಷನ್ ಆರ್ ಪಾಸ್ಚರ್ ಆಫ್ ಸ್ಲೀಪಿಂಗ್. ಅದೇ ಥರ ನಾವು ಒಂದು ಫೈಲಲ್ಲಿ ತುಂಬ ಇನ್ಫಾರ್ಮೇಷನ್ ಇರುತ್ತೆ. ಫೈಲ್ ಪಾಯಿಂಟರ್ನ ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ ಬೇರೆ ಬೇರೆ ಲೊಕೇಶನ್ಗೆ ಬೇರೆ ಬೇರೆ ಟೈಮಿಗೆ ನಾವು ಏನು ಮಾಡಬೇಕಾಗುತ್ತೆ, ಮೂವ್ಮೆಂಟ್ ಮಾಡಬೇಕಾಗುತ್ತೆ. ಈ ಮೂವ್ಮೆಂಟ್ ಮಾಡೋದಕ್ಕೆ ಏನು ಬೇಕಪ್ಪ ಅಂದರೆ ಎಫ್ ಸೀಕ್ ಫಂಕ್ಷನ್ ಬೇಕಾಗಿರುತ್ತೆ. ಇದೇನು ಮಾಡುತ್ತೆ ಎಫ್ ಸಿಕ್ ಅಂದರೆ ರೀಪೊಸಿಷನಿಂಗ್ ಮಾಡುತ್ತೆ. ಏನ ರೀಪೊಸಿಷನ್ ಮಾಡುತ್ತೆ, ಫೈಲ್ ಪಾಯಿಂಟರ್ನ ರೀಪೊಸಿಷನಿಂಗ್ ಮಾಡುತ್ತೆ. ತುಂಬ ಇಂಪಾರ್ಟೆಂಟ್. ಈ ಫೈಲ್ ಪಾಯಿಂಟರ್ನ ರೀಪೊಸಿಷನ್ ಮಾಡಬೇಕಾದ್ರೆ ಎಫ್ ಸಿಕ್ 3 ಪ್ಯಾರಾಮೀಟರ್ಗಳನ್ನು ತಗೊಳ್ಳುತ್ತೆ. ಎಷ್ಟು ಪ್ಯಾರಾಮೀಟರ್ಗಳನ್ನು ತಗೊಳ್ಳುತ್ತೆ? 3 ಪ್ಯಾರಾಮೀಟರ್ಗಳನ್ನು ತಗೊಳ್ಳುತ್ತೆ. ಒಂದು ಫೈಲ್ ಪಾಯಿಂಟರ್ ಇಟ್ಸಪ್ ತಗೊಳ್ಳುತ್ತೆ, ಮತ್ತೊಂದು ಆಫ್ಸೆಟ್ ತಗೊಳ್ಳುತ್ತೆ, ಮತ್ತೊಂದು ಸ್ಟಾರ್ಟಿಂಗ್ ಪಾಯಿಂಟರ್ ಅಂತ ತಗೊಳುತ್ತೆ.
ಆಫ್ಸೆಟ್ ವ್ಯಾಲ್ಯೂ ಏನಾಗಿರ್ಬೋದಪ್ಪ ಅಂತ ಹೇಳಿದ್ರೆ ಪಾಸಿಟಿವ್ ಆದ್ರೂ ಆಗಿರ್ಬೋದು, ನೆಗೆಟಿವ್ ಆದ್ರೂ ಆಗಿರ್ಬೋದು, ಅಥವಾ 0 ಆದ್ರೂ ಆಗಿರ್ಬೋದು. ಆಫ್ಸೆಟ್ ವ್ಯಾಲ್ಯೂ ಏನ್ ಹೇಳುತ್ತೆ ಅಂದ್ರೆ ಎಷ್ಟು ಬೈಟ್ಗಳು ನಾನು ಮೂವ್ ಮಾಡ್ಬೇಕಂತ ಹೇಳುತ್ತೆ. ಪಾಸಿಟಿವ್ ಆಗಿದ್ರೆ ಅದು ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಅಷ್ಟು ಲೊಕೇಶನ್ ಮೂವ್ ಮಾಡುತ್ತೆ, ನೆಗೆಟಿವ್ ಆಗಿದ್ರೆ ಅದು ಬ್ಯಾಕ್ವರ್ಡ್ ಡೈರೆಕ್ಷನ್ ಅಷ್ಟು ಲೊಕೇಶನ್ ಮೂವ್ ಆಗುತ್ತೆ, 0 ಕೊಟ್ರೆ ಅದು ಆಸ್ ಇಟ್ ಈಸ್ ಅಲ್ಲೇ ಇರುತ್ತೆ. ಸೊ ಎರಡನೇದು ಏನ್ ಹೇಳುತ್ತಪ್ಪ ಅಂತಂದ್ರೆ ಎಷ್ಟು ಲೊಕೇಶನ್ಗಳು ಎಷ್ಟು ಬೈಟ್ಗಳು ಮೂವ್ ಮಾಡ್ಬೇಕಂತ ಹೇಳುತ್ತೆ. ಆದ್ರೆ ಎಲ್ಲಿಂದ ಮೂವ್ ಮಾಡ್ಬೇಕಂತ ನಮ್ಗೆ ಥರ್ಡ್ ಪ್ಯಾರಾಮೀಟರ್ ಅಲ್ಲ ಸ್ಟಾರ್ಟಿಂಗ್ ಲೊಕೇಶನ್ ಅಂತ ಹೇಳುತ್ತೆ. ಸೊ ಇದೇನ್ ಮಾಡುತ್ತಪ್ಪ ಅಂತಂದ್ರೆ ಒಂದು ಫೈಲ್ ಅಲ್ಲಿ ನಾನು ಈ ಮೂಮೆಂಟ್ ಆಫ್ಸೆಟ್ ಬಿಗಿನಿಂಗ್ ಇಂದ ಸ್ಟಾರ್ಟ್ ಮಾಡೋದಿದ್ರೆ ಅದಕ್ಕೆ 0 ವ್ಯಾಲ್ಯೂ ಕೊಡ್ತೀನಿ, ಎಂಡ್ ಇಂದ ಸ್ಟಾರ್ಟ್ ಮಾಡಕತ್ರ ಅದಕ್ಕೆ ವ್ಯಾಲ್ಯೂ 2 ಅಂತ ಕೊಡ್ತೀನಿ, ಇನ್ ಬಿಟ್ವೀನ್ ನಾನು ಕರೆಂಟ್ಲಿ ಎಲ್ಲಿದೆ ನೋಡಿ ಆ ಲೊಕೇಶನ್ ಮಾಡೋದಾದ್ರೆ ಅದಕ್ಕೆ ಏನ್ ಕೊಡ್ತೀನಿ ನಾನು 1 ಅಂತ ಕೊಡ್ತೇನೆ. ಸೊ ನಾನು ಈ ಆಫ್ಸೆಟ್ ವ್ಯಾಲ್ಯೂ ಬಿಗಿನಿಂಗ್ ಇಂದ ಕ್ಯಾಲ್ಕುಲೇಟ್ ಮಾಡೋದಂತ ಹೇಳ್ಬೇಕಾಗಿದ್ರೆ ಅವಾಗ ಏನ್ ಕೊಡ್ತೀನಿ 0 ಅಂತ ವ್ಯಾಲ್ಯೂ ಕೊಡ್ತೀನಿ. ಅವಾಗ ಏನಾಗುತ್ತೆ ಈ ಆಫ್ಸೆಟ್ ವ್ಯಾಲ್ಯೂ ಬಿಗಿನಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ. ಈ ಆಫ್ಸೆಟ್ ವ್ಯಾಲ್ಯೂ 1 ಅಂತ ಕೊಟ್ರೆ ಏನಾಗುತ್ತೆ ಅಂದ್ರೆ ಕರೆಂಟ್ ಆಗಿ ಈಗ ಎಲ್ಲಿ ಪಾಯಿಂಟರ್ ಇದೆ ಅಲ್ಲಿಂದ ಕ್ಯಾಲ್ಕುಲೇಷನ್ ಮಾಡಿ ಅಷ್ಟು ಲೊಕೇಶನ್ ಗಳನ್ನ ಇದರ್ ಫಾರ್ವರ್ಡ್ ಆದ್ರೂ ಅಥವಾ ಬ್ಯಾಕ್ವರ್ಡ್ ಆದ್ರೂ ಮೂವ್ಮೆಂಟ್ ಆಗುತ್ತೆ. 2 ಅಂತ ಕೊಟ್ರೆ ಅದು ಎಂಡ್ ಇಂದ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಇದು fseek ಫಂಕ್ಷನಾಲಿಟಿ ತುಂಬಾ ಇಂಪಾರ್ಟೆಂಟ್ ಫಂಕ್ಷನ್ ಇದು. ಇದರಿಂದಾನೇ ನಾನು ಆಕ್ಚುಲಿ ಎಲ್ಲಾ ಕೆಲಸಗಳು ಮೋಸ್ಟ್ ಆಫ್ ದ ಕೆಲಸಗಳು ನಾವು ರ್ಯಾಂಡಮ್ ಆಕ್ಸೆಸ್ ಅಲ್ಲಿ ಮಾಡ್ತೀವಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಾನು. ಸೊ ಇದು 3 ಪ್ಯಾರಾಮೀಟರ್ ತಗೊಳುತ್ತೆ. ಸೊ ಫಸ್ಟ್ ಪ್ಯಾರಾಮೀಟರ್ ಏನಾಗುತ್ತೆ FP ಇರುತ್ತೆ, ಸೆಕೆಂಡ್ ಏನಿರುತ್ತೆ ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಇರುತ್ತೆ. ಇದು ಪಾಸಿಟಿವ್ ಆದ್ರೂ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಅಥವಾ 0 ಆಗಿರ್ಬೋದು. ಪಾಸಿಟಿವ್ ಅಂದ್ರೆ ಫಾರ್ವರ್ಡ್ ಲೊಕೇಶನ್ ಆಗಿರುತ್ತೆ, ನೆಗೆಟಿವ್ ಅಂದ್ರೆ ಬ್ಯಾಕ್ ಫ್ರಂಟ್ ಆಗಿರುತ್ತೆ, ಥರ್ಡ್ ಆಗಿರುತ್ತೆ. ಇದು ಏನ್ ಹೇಳುತ್ತೆ ಅಂದ್ರೆ ಎಷ್ಟು ಲೊಕೇಶನ್ ಗಳು ಮೂವ್ ಆಗ್ಬೇಕಂತ ಹೇಳುತ್ತೆ. 1 ಸ್ಟೆಪ್, 5 ಸ್ಟೆಪ್, 10 ಸ್ಟೆಪ್, ಮುಂದೆಯೋ ಹಿಂದೋ ಅಂತ. ಆದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಇದೊಂದು ಲೊಕೇಶನ್ ಇಂದ ಹೇಳುತ್ತೆ. 0 ಕೊಟ್ರೆ ಬಿಗಿನಿಂಗ್ ಅಂತ, 2 ಕೊಟ್ರೆ ಎಂಡ್ ಅಂತ, 1 ಕೊಟ್ರೆ ಈಗ ಎಲ್ಲಿದ್ದೀವಲ್ಲ ಆಸ್ ಆಫ್ ನೌ ಅಲ್ಲಿಂದ ಕ್ಯಾಲ್ಕುಲೇಟ್ ಮಾಡುವಂತ ಹೇಳ್ದಂಗ ಆಗುತ್ತೆ. fseek ವ್ಯಾಲ್ಯೂ ಫಂಕ್ಷನ್ ಮೇಲೆ ಪ್ಯಾರಾಮೀಟರ್ನ ಬೇರೆ ಬೇರೆ ವ್ಯಾಲ್ಯೂ ಕೊಟ್ಟಾಗ ಏನೇನಾಗುತ್ತೆ ಅಂತ ನೋಡೋಣಂತೆ. ನಾನು ಇಲ್ಲೊಂದು ಲಿಸ್ಟ್ ಕೊಟ್ಟಿದ್ದೇನೆ, ಅದರ ಪ್ರಕಾರ ವಿಲ್ ಗೋ ಥ್ರೂ ಇಟ್. ಸೊ ಫಸ್ಟ್ ಪ್ಯಾರಾಮೀಟರ್ ಏನಿದೆಪ್ಪ ಅಂತಂದ್ರೆ ಫೈಲ್ ಪಾಯಿಂಟರ್ ಇರುತ್ತೆ. ಸೊ ದಟ್ ಈಸ್ ಸೇಮ್ ಫಾರ್ ಆಲ್. ಸೊ ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ ಇದು 0 ಇದೆ. 0 ಆಫ್ಸೆಟ್ ಅಂದ್ರೆ ದರ್ ಇಸ್ ಎ ನೋ ಮೂಮೆಂಟ್ ಆಫ್ ಪಾಯಿಂಟರ್. ಮೂಮೆಂಟ್ ಏನು ಬ್ಯಾಕ್ವರ್ಡ್ ಆಗಲಿ ಫಾರ್ವರ್ಡ್ ಆಗಿ ಇಲ್ಲ. ಸೊ ಎಲ್ಲಿಂದ ಅದು 0ಗೆ ಬರ್ತಾ ಇದೆ. 0 ಲೊಕೇಶನ್ ಅಂದ್ರೆ ಸ್ಟಾರ್ಟಿಂಗ್ ಇಂದ. ಸೊ ಪಾಯಿಂಟರ್ ಏನಾಗುತ್ತೆ ಅಂದ್ರೆ ಇಲ್ಲಿ ಬಂದು ಸೆಟ್ ಆಗುತ್ತೆ. ಸೊ fseek 0, ಕೊಟ್ರೆ ಏನಾಗುತ್ತೆ ಪಾಯಿಂಟರ್ ಎಲ್ಲಿಗೆ ಪಾಯಿಂಟ್ ಮಾಡುತ್ತೆ ಟು ದ ಬಿಗಿನಿಂಗ್ ಆಫ್ ದ ಫೈಲ್. ಇಟ್ ವರ್ಕ್ಸ್ ಇಕ್ವಿವೆಲೆಂಟ್ ಟು ದ ರಿವೈಂಡ್ ಫಂಕ್ಷನ್. ರಿಮೈಂಡ್ ಫಂಕ್ಷನ್ ಯಾವ ತರ ಕೆಲಸ ಮಾಡುತ್ತಲ್ಲ ಆ ತರ ಇದು ಏನ್ ಮಾಡುತ್ತೆ ಕೆಲಸ ಮಾಡುತ್ತೆ. ಸರಿತಾ? ಸೊ ಎರಡನೇದ್ರಲ್ಲಿ ಏನ್ ಮಾಡ್ತಾ ಇದೆಯೋ fseek ಅಲ್ಲಿ FP as it is same, it is 2 pointing here. 0 ಅಂದ್ರೆ there is a no movement, there is no offset. ಸೊ ಫೈಲ್ ಪಾಯಿಂಟರ್ ಎಲ್ಲೂ ಮೂವ್ ಆಗ್ತಾ ಇಲ್ಲ. ಆದ್ರೆ ಎಲ್ಲಿಂದ ಕ್ಯಾಲ್ಕುಲೇಷನ್ ಮಾಡ್ತಾ ಇದೆ ಅಂದ್ರೆ ಕರೆಂಟ್ ಲೊಕೇಶನ್ ಅಲ್ಲಿ. ಸೊ ಎಕ್ಸಾಂಪಲ್ ಈ ಆಲ್ರೆಡಿ ಈ ಒಂದು ಫೈಲ್ ಅಲ್ಲಿ ಪಾಯಿಂಟರ್ ಇಲ್ಲಿ ಬಂದು ನಿಂತಿದೆ ಅನ್ಕೊಳ್ಳೋಣ. ಇಲ್ಲಿಂದ ಎಷ್ಟು ಲೊಕೇಶನ್ ಅದು ಮೂವ್ ಆಗುತ್ತೆ ಅಂತ ಹೇಳಿದ್ರೆ ಎಷ್ಟು ಕೊಟ್ಟಿದ್ದಾರೆ 0 ಕೊಟ್ಟಿದ್ದಾನೆ. ಸೊ ಇಟ್ ವಿಲ್ ಸ್ಟ್ಯಾಂಡ್ ಆಸ್ ಇಟ್ ಈಸ್. ಸೊ ಏನಾಗುತ್ತೆ ಅಂದ್ರೆ ಇಲ್ಲಿ ಕರೆಂಟ್ ಪೊಸಿಷನ್ ಅಲ್ಲಿ ಇರುತ್ತೆ. ಇಟ್ ವಿಲ್ ನಾಟ್ ಮೂವ್ಡ್ ಎನಿ ಲೊಕೇಶನ್. ನೆನ್ಪಿಟ್ಕೊರಿ. ಥರ್ಡ್ ಎಕ್ಸಾಂಪಲ್ ನಾವು ನೋಡಿದಾದ್ರೆ fseek ಅಲ್ಲಿ 0 ಎಲ್ಲಿದೆ. ಸೊ 0 ಎಲ್ಲಿ ಆಫ್ಸೆಟ್ ಕೊಟ್ಟಿದ್ದಾನೆ, ಅರ್ಥಾತ್ ಇಟ್ ವಿಲ್ ನಾಟ್ ಮೂವ್ ಟು ದ ಪಾಯಿಂಟರ್ ಎದರ್ ಫಾರ್ವರ್ಡ್ ಆರ್ ಬ್ಯಾಕ್ವರ್ಡ್ ಡೈರೆಕ್ಷನ್. ಬಟ್ ಇಲ್ಲಿ ಸ್ಟಾರ್ಟಿಂಗ್ ಲೊಕೇಶನ್ 2 ಕೊಟ್ಟಿದ್ದಾನೆ, ಅರ್ಥಾತ್ ಏನಪ್ಪಾ ಅಂತಂದ್ರೆ ಎಂಡ್ ಇಂದ ಏನ್ ಮಾಡುತ್ತೆ ಅಂದ್ರೆ ಪಾಯಿಂಟರು ಸೆಟ್ ಆಗುತ್ತೆ. ಸೊ ಇಲ್ಲಿ ಏನಾಗತ್ತಪ್ಪ ಈ ಆಪ್ಷನ್ ಕೊಟ್ರೆ ಏನಾಗುತ್ತೆ ಪಾಯಿಂಟರ್ ವಿಲ್ ಬಿ ಲಾಸ್ಟ್ ಕ್ಯಾರೆಕ್ಟರ್ ಆಫ್ ಫೈಲ್, ಇಟ್ ವಿಲ್ ಗೋ ಟು ದ ಎಂಡ್ ಆಫ್ ದ ಫೈಲಿಗೆ ಹೋಗುತ್ತೆ. ಸೊ ಫೋರ್ತ್ ನೋಡ್ರಿ, ಫೋರ್ತ್ ಅಲ್ಲಿ ಏನಾಗುತ್ತೆ ಅಂದ್ರೆ fseek FP ಎಂ ಅಂದ್ರೆ ಎಂ ನ್ಯೂಮರಿಕಲ್ ವ್ಯಾಲ್ಯೂ ಆಗಿರುತ್ತೆ, ಎನಿ ಪಾಸಿಟಿವ್ ವ್ಯಾಲ್ಯೂ ಆಗಿರುತ್ತೆ. ಅಷ್ಟು ಲೊಕೇಶನ್ ನ ಬಿಗಿನಿಂಗ್ ಇಲ್ಲೆಲ್ಲಿದೆ ಸ್ಟಾರ್ಟಿಂಗ್ ಲೊಕೇಶನ್ 0 ಅಂದ್ರೆ ಬಿಗಿನಿಂಗ್ ಇಂದ ಅಷ್ಟು ಲೊಕೇಶನ್ ಮೂವ್ ಆಗುತ್ತೆ. ಸೊ ಐದನೇದು ಏನಿದೆ ಅದು ಕರೆಂಟ್ ಲೊಕೇಶನ್ ಇಂದ ಇದೆ, ಸ್ಟಾರ್ಟಿಂಗ್ ಅಲ್ಲಿ ಇದೆ ಕರೆಂಟ್ ಲೊಕೇಶನ್ ಇಂದ ಎಂ ಲೊಕೇಶನ್ ಇದಾರೋ. ಪಾಸಿಟಿವ್ ಇತ್ತಂದ್ರೆ ಫಾರ್ವರ್ಡ್ ಬ್ಯಾಕ್ ಡೈರೆಕ್ಷನ್ ಹೋಗುತ್ತೆ, ನೆಗೆಟಿವ್ ಇತ್ತಂದ್ರೆ
ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಸೊ m ಬೈಟ್ಸ್ಗಳಷ್ಟು ಮೂವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಸೊ 6th ಒಂದು ಏನಿದೆ ಅಂತ ಹೇಳಿದ್ರೆ ಮೈನಸ್ ವ್ಯಾಲ್ಯೂ ಇರೋದ್ರಿಂದ ಕರೆಂಟ್ ವ್ಯಾಲ್ಯೂಯಿಂದ m-1 ಲೊಕೇಶನ್ ಅಷ್ಟು m-1 ಬೈಟ್ ಅಷ್ಟು ಏನಾಗುತ್ತೆ ಅಂದರೆ ಇದು ಬ್ಯಾಕ್ವರ್ಡ್ ಮೂವ್ ಆಗುತ್ತೆ. ದಿಸ್ ಇಸ್ ಇಂಪಾರ್ಟೆಂಟ್, ಬ್ಯಾಕ್ವರ್ಡ್ ಮೂವ್ ಆಗುತ್ತೆ. ಸೊ ಇದೇನಾಗುತ್ತಪ್ಪ ಅಂತಂದರೆ ಎಂಡಿಂದ m ಲೊಕೇಶನ್ ಅಷ್ಟು ಬ್ಯಾಕ್ವರ್ಡ್ ಮೂವ್ ಆಗುತ್ತೆ. ಬ್ಯಾಕ್ವರ್ಡ್ ಮೂವ್ ಫ್ರಮ್ ದ ಎಂಡ್ ಆಗುತ್ತೆ. ಸೊ ದೀಸ್ ಆರ್ ದ few examples of F6 functions are very important. ಸೊ ನಾವು ಇವುಗಳನ್ನ ಸರಿಯಾಗಿ ಕಲಿಬೇಕಾಗುತ್ತೆ. ಸೊ ಇಲ್ಲೊಂದು ಪ್ರೋಗ್ರಾಮ್ ಕೊಟ್ಟಿದ್ದೀನಿ, ಹೇಗೆ ರ್ಯಾಂಡಮ್ ಆಕ್ಸೆಸ್ನ ಕೆಲಸ ಮಾಡುತ್ತೆ ಅಂತ ನೋಡ್ಕೊಳ್ಳೋಕ್ಕೆ. ಲೆಟ್ಸ್ ವಿಸಿಟ್ ನೋಡೋಣಂತೆ. ಸೊ ಇದು ಹೆಡರ್ ಫೈಲ್ ಸೆಷನು, ಹೆಡರ್ ಫೈಲು. ಸೊ ಹೆಡರ್ ಫೈಲ್ ಇಲ್ಲಿರುತ್ತೆ. ಆಬ್ವಿಯಸ್ಲಿ ನಾನು ಸ್ಟ್ಯಾಂಡರ್ಡ್ ಐಆರ್ ಡಾಟು ಕೊನೆ ಡಾಟ್ ಹಾಕ್ಕೊಂಡಿದ್ದೀನಿ. ಸೊ ವೈಡ್ ಮೈನ್ ಫಂಕ್ಷನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಏನಾಗುತ್ತೆ ಇಲ್ಲಿಂದ ಎಂಡ್ ಆಗುತ್ತೆ. ಸೊ ಡಿಕ್ಲರೇಷನ್ ಪಾರ್ಟ್ ನಾನು ಒಂದು ಫೈಲ್ ಪಾಯಿಂಟರ್ನ ತೊಗೊಂಡಿದ್ದೀನಿ, ಮತ್ತೊಂದು LEN ಅನ್ನೋದೊಂದು ಇಂಟಿಜರ್ ವೇರಿಯೇಬಲ್ನ ತೊಗೊಂಡಿದ್ದೀನಿ. ಇವೆರಡು ಡಿಕ್ಲರೇಷನ್ ಪಾರ್ಟ್. ಸೊ ಈ ಸ್ಟೇಟ್ಮೆಂಟಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು, ಎಫ್ ಓಪನ್ ಫಂಕ್ಷನ್ ಯೂಸ್ ಮಾಡಿಕೊಂಡು 1.txt ಫೈಲ್ ಅನ್ನೋದು ಎಫ್ ಫಂಕ್ಷನ್ ಯೂಸ್ ಮಾಡಿಕೊಂಡು 1.txt ಫೈಲ್ ಇಸ್ಕೊಂಡು ರೀಡ್ ಮೋಡಲ್ಲಿ ಫೈಲ್ನ ಏನು ಮಾಡ್ತಾ ಇದ್ದೀನಿ, ಓಪನ್ ಮಾಡ್ತಾ ಇದ್ದೀನಿ. ಇದನ್ನು ರೀಡ್ ಮೋಡಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಫೈಲ್ ಸಕ್ಸಸ್ಫುಲಿ ಓಪನ್ ಆಯ್ತಿಲ್ಲ ಅಂತ ಚೆಕ್ ಮಾಡೋದಕ್ಕೆ ನಾನು ಏನು ಮಾಡ್ತಾ ಇದ್ದೇನೆ ಅಂದರೆ FP ನಲ್ಲಿದೆ ಅಂತ ಎಫ್ ಏನು ಕೊಡ್ತೀನಿ, ಬರೀ ಎಫ್ ಕೊಟ್ಟಿದ್ದೀನಿ. ಎಫ್ ನಲ್ಲಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ನಲ್ಲಿದ್ರೆ ಏನಪ್ಪ ಅಂತಂದರೆ ಫೈಲು ಓಪನ್ ಸರಿಯಾಗಿಲ್ಲ, ಎರರ್ ಇದೆ ಅಂತ ಅರ್ಥ. ಇಲ್ಲೇನು ಮಾಡ್ತಾ ಇದ್ದೇನೆ ಅಂತಂದರೆ F6 ಫಂಕ್ಷನ್ ಯೂಸ್ ಮಾಡಿಕೊಂಡು ಇದನ್ನು ಎಂಡಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಪಾಯಿಂಟರ್ನ ಎಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದೀನಿ, ಎಂಡಿಗೆ ತೊಗೊಂಡು ಹೋಗ್ತೀನಿ. ಎಂಡ್ ಲೊಕೇಶನ್ ತೊಗೊಂಡು ಹೋಗಿ ಏನು ಮಾಡ್ತಾ ಇದ್ದೀನಿ, ಹೆಂಗೆ ಮಾಡ್ತಾ ಇದ್ದೀನಿ. ಸೊ ಆಫ್ಸೆಟ್ ವ್ಯಾಲ್ಯೂ ಇಸ್ 0 ಅಂದರೆ ನೋ ಮೂಮೆಂಟ್, F6 ಎಂಡ್ ಅಂದರೆ 2 ವ್ಯಾಲ್ಯೂ ಅಂತ, ಅದರ ಅರ್ಥ ಎಂಡಿಗೆ ತೊಗೊಂಡು ಹೋಗ್ಬಿಡುತ್ತೆ. ಆಮೇಲೆ ಏನು ಮಾಡ್ತಾ ಇದ್ದೀನಿ, F10 ಫಂಕ್ಷನ್ ಯೂಸ್ ಮಾಡಿಕೊಂಡು ಕರೆಂಟ್ ಲೊಕೇಶನ್ ಕೇಳ್ತಾ ಇದ್ದೀನಿ. ಕರೆಂಟ್ ಲೊಕೇಶನ್ ಅಂದರೆ ಇದು ಇಲ್ಲಿಂದ ಎಷ್ಟು ದೂರ ಇದೆಯಲ್ಲ ಅಷ್ಟು ಬೈಟ್ನ ಕೊಡುತ್ತೆ. ಆ ಬೈಟ್ನ ಏನು ಮಾಡ್ಕೋತೀನಿ, ಲೆನ್ ಅನ್ನೋ ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ಕೋತೀನಿ. ಆಮೇಲೆ ಫೈಲ್ನ ಕ್ಲೋಸ್ ಮಾಡ್ತೀನಿ. ಆ್ಯಕ್ಚುಲಿ ಲೆನ್ ಒಳಗಡೆ ಏನಿರುತ್ತೆ ಅಂದರೆ ಸೊ ಲೆಂತ್ ಆಫ್ ದ ಫೈಲ್, ಸೊ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇಂದ ಫೈಲ್ ಇರುತ್ತೆ. ಸೊ ಸೈಜ್ ಆಫ್ ದ ಫೈಲ್ ಈಸ್ ಬೈಟ್ ಇಕ್ಕೊಂಡು, ಇದರಿಂದ ನಾವು ಏನು ಮಾಡೋದಂದರೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಸ್ಯಾಂಪಲ್ಗೆ 78 ಬೈಟ್ ಬರುತ್ತೆ ಅಂತ ನಾವು ತಗೋಬೋದು. ಸೊ ಕನ್ಕ್ಲೂಷನು ಏನೇನು ಈ ಸಲ ಕಲ್ತೀವಪ್ಪ ಈ ಸೆಷನಲ್ಲಿ ಅಂತಂದರೆ, ರ್ಯಾಂಡಮ್ ಆಕ್ಸೆಸ್ ಟು ದ ಫೈಲ್ ಬಗ್ಗೆ ಕಲ್ತೀವಿ. ರ್ಯಾಂಡಮ್ ಆಕ್ಸೆಸ್ಸು ಸೀಕ್ವೆನ್ಷಿಯಲ್ ಆಕ್ಸೆಸ್ ಬಗ್ಗೆ ಏನು ಡಿಫರೆನ್ಸ್ ಬರುತ್ತೆ, ಹೇಗೆ ಅಡ್ವಾಂಟೇಜಸ್ ಬರುತ್ತೆ, ಅದ್ರ ಬಗ್ಗೆ ಎಲ್ಲ ಕಲ್ತೀವಿ. ಇದರಲ್ಲಿ ಬರೋಂಥ 3 ಇಂಪಾರ್ಟೆಂಟ್ ಸಿಗ್ನಿಫಿಕೆನ್ಸ್ ಫಂಕ್ಷನ್ಸ್ಗಳಂತ F10, F6 ಮತ್ತು ರಿವೈಂಡ್ ಬಗ್ಗೆ ಕಲ್ತೀವಿ. ಅದರ ಸಿಂಟ್ಯಾಕ್ಸ್ ನೋಡಿದ್ದೀವಿ, ಅದರದ್ದು ಏನೇನು ಪ್ಯಾರಾಮೀಟರ್ ತೊಗೊಳುತ್ತೆ ಅಂತ ನಾವೆಲ್ಲ ಕಲ್ತಿದ್ದೀವಿ. ವಿತ್ ಸ್ಯಾಂಪಲ್ ಕೋಡ್ನು ಸಹ ನೋಡಿದ್ದೀವಿ. F6ನ ಇನ್ ಡೀಟೇಲ್ ಆಗಿ ಮಲ್ಟಿಪಲ್ ಎಕ್ಸಾಂಪಲ್ ಕೊಟ್ಟು ನೋಡಿದ್ದೀವಿ. ಲಾಸ್ಟಿಗೆ ಒಂದು ಸ್ಯಾಂಪಲ್ ಕೋಡ್ ಕೊಟ್ಟು ರಿಲೇಟೆಡ್ ಕಾನ್ಸೆಪ್ಟ್ ಬಗ್ಗೆ ನಾವು ವಾಕ್ ಥ್ರೂ ಮಾಡಿದ್ದೀವಿ. ಸೊ ಈ ಒಂದು ಕಂಟೆಂಟ್ನ ಡೆವಲಪ್ ಮಾಡೋದಕ್ಕೆ ನಾವು ಬಾಲಗುರು ಸ್ವಾಮಿ ಅವರ ಪ್ರೋಗ್ರಾಮಿಂಗ್ ವಿತ್ C Pro ಬುಕ್ನ ಮತ್ತು AM ಪದ್ಮಾರೆಡ್ಡಿ ಸರ್ ಅವರ ಸಿಸ್ಟಮೆಟಿಕ್ ಅಪ್ರೋಚ್ ಟು ಡೇಟಾ ಸ್ಟ್ರಕ್ಚರ್ ಬುಕ್ಗಳನ್ನು ಯೂಸ್ ಮಾಡ್ತೀವಿ. ಅಪಾರ್ಟ್ ಫ್ರಮ್ ದ್ಯಾಟ್ ವಿ ಹ್ಯಾವ್ ಯೂಸ್ ಇಂಟರ್ನೆಟ್ ಫಾರ್ ದ ವೇರಿಯಸ್ ರಿಸೋರ್ಸಸ್. ತುಂಬ ರಿಸೋರ್ಸ್ಗಳನ್ನು ನಾವು ಇದರಲ್ಲಿ ಯೂಸ್ ಮಾಡಿಕೊಂಡು ಮಾಡಿರ್ತೀವಿ. ಸೊ ಅಮೀನುಲ್ಲಾ ಖಾನ್ ಮತ್ತು ಜಗದೀಶ್ ಸರ್ ಅವರು ಈ ಒಂದು ಕಂಟೆಂಟ್ ಮಾಡೋದಕ್ಕೆ ತುಂಬ ಶ್ರಮ ಪಟ್ಟಿರ್ತಾರೆ. ನಿಮಗೆ ಈ ಕಂಟೆಂಟಲ್ಲಿ ಏನಾದರೂ ಸಜೆಷನ್ಸ್ ಇದ್ದರೆ, ಇಂಪ್ರೂವ್ಮೆಂಟ್ ಇದ್ದರೆ ದಯಮಾಡಿ lms.dtech@gmail.ಗೆ ಮೇಲ್ ಹಾಕಿ. ಏನೋ ಮಾಡಿಫಿಕೇಷನ್, ಅಪ್ಡೇಟ್, ಕ್ಲಾರಿಫಿಕೇಷನ್ ಇದ್ದರೂ ದಯಮಾಡಿ ಡೆಫಿನೆಟಾಗಿ ನಾವು ನಿಮಗೆ ಗೆಟ್ ಬ್ಯಾಕ್ ಮಾಡ್ತೀವಿ. ಸೊ ಈ ಒಂದು ಕಂಟೆಂಟ್ ಡೆವಲಪ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಟೆಕ್ನಿಕಲ್ ಎಜುಕೇಷನ್ ಅವರು ತುಂಬ ಸಹಾಯ ಮಾಡಿದ್ದಾರೆ. ಕಮಿಷನರ್ ಅವರಾಗಿರ್ಬೋದು, LMS ಟಾಸ್ಕ್ ಫೋರ್ಸ್ ಅವರಾಗಿರ್ಬೋದು, ಬಹಳಷ್ಟು ಉಪನ್ಯಾಸಕರು, ಬಂಧು ಮಿತ್ರರೆಲ್ಲ ಇದಕ್ಕೆ ಈ ಒಂದು ಕಂಟೆಂಟ್ ಮಾಡೋದಕ್ಕೆ ಸಹಾಯ ಮಾಡಿರ್ತಾರೆ. ಅವ್ರಿಗೆಲ್ಲ ಧನ್ಯವಾದ ತಿಳಿಸ್ತಾ, ನೀವು ಈ ಕಂಟೆಂಟ್ನ ನೋಡ್ರಿ, ಮಾಹಿತಿಯನ್ನು ತಗೊಳ್ರಿ, ಇನ್ಫಾರ್ಮೇಷನ್ ಜಾಸ್ತಿ ಇದೇ ಥರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಧನ್ಯವಾದಗಳಂತೆ ಈ ಸೆಷನನ್ನು ಮುಗಿಸ್ತೇನೆ. ನಮಸ್ತೆ.